ಸೆಲ್ಫಿ ರೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೆ. ನಿಮಗೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋ ಖಯಾಲಿ ಇದೆಯಾ? ನಿಮಗಿರೋದು ಒಂದು ದೊಡ್ಡ ರೋಗ ಅನ್ನೋದು ನಿಮಗೆ ಗೊತ್ತಾ? ದೆಹಲಿ ಆಸ್ಪತ್ರೆಗೆ ಎಷ್ಟು ಜನ ದಾಖಲಾಗಿದ್ದಾರೆ ಗೊತ್ತಾ? ಸೆಲ್ಫಿ ಸೈಡ್ ನಿಂದ ಏನೆಲ್ಲ ಅನಾಹುತವಾಗುತ್ತೆ ಗೊತ್ತಾ? ಇದುವೇ ಈ ಹೊತ್ತಿನ ವಿಶೇಷ, ಸೆಲ್ಫಿ ರೋಗ. ಸೆಲ್ಫಿ ಇದಕ್ಕೆ ಮರುಳಾಗದವರು ಇಡೀ ವಿಶ್ವದಲ್ಲಿ ಎಲ್ಲಿಯಾದ್ರೂ ಇದ್ದಾರಾ? ಸೆಲ್ಫಿ ಫೋಟೋ ವಿರೋಧ ಯಾವುದಾದ್ರೂ ಮೊಬೈಲ್ ಇದೆಯಾ? ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಳ್ಳದವರು ಯಾರಾದ್ರೂ ಸದ್ಯ ಇದ್ದಾರಾ? ನೋ ಚಾನ್ಸ್. ನೀವು ಕೂಡ ಸೆಲ್ಫಿ ಹುಚ್ಚರೇ ಅಲ್ವಾ? ಆದ್ರೆ ಇದು ಕೇವಲ ಹುಚ್ಚು ಮಾತ್ರ ಅಲ್ಲ, ರೋಗ ಕೂಡ. ನಾವ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ದೆಹಲಿಯ ಆಸ್ಪತ್ರೆಗೆ ಹಲವರು ದಾಖಲಾಗ್ತಾ ಇದ್ದಾರೆ. ಅವರ ಕಥೆ ಕೇಳಿದ್ರೆ ನೀವು ಸೆಲ್ಫಿ ಕ್ಲಿಕ್ ಮಾಡೋಕೆ ಇನ್ಮುಂದೆ ಭಯ ಪಡಬಹುದೇನೋ. ನಮಗೊತ್ತು ನೀವು ಕೂಡ ಸೆಲ್ಫಿಗೆ ಹುಚ್ಚರಾಗಿದ್ದೀರಿ ಅಂತ. ಕೇವಲ ನೀವೇ ಅಲ್ಲ ಬಿಡಿ, ನಿಮ್ಮ ಮನೇಲಿರೋ ಮಗು ಕೂಡ ಸೆಲ್ಫಿಗೆ ಫಿದಾ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಕೊಲೀಗ್ಸ್ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಯಾಕಂದ್ರೆ ಅವರು ಕೂಡ ಸೆಲ್ಫಿಗೆ ಮರಳಾಗಿದ್ದಾರೆ. ಆದ್ರೆ ಇನ್ಮುಂದೆ ಹುಷಾರ್. ಯಾಕೆ ಗೊತ್ತಾ? ಸೆಲ್ಫಿ ಅನ್ನೋದು ಕೇವಲ ಖಯಾಲಿ ಮಾತ್ರವಲ್ಲ, ಅದೊಂದು ರೋಗ. ಎಸ್, ಸೆಲ್ಫಿ ಅನ್ನೋದು ರೋಗವಾಗಿ ಪರಿವರ್ತಿತವಾಗಿದೆ. ಕೆಲ ತಿಂಗಳ ಹಿಂದೆ ದೆಹಲಿಯಲ್ಲಿ ಏಮ್ಸ್ ಆಸ್ಪತ್ರೆಗೆ ವಿದ್ಯಾರ್ಥಿನಿಯೊಬ್ಬಳು ಭೇಟಿ ನೀಡಿದ್ಲು. ಆಕೆ ಮೂಗಿನ ಸರ್ಜರಿಗಾಗಿ ENT ವಿಭಾಗಕ್ಕೆ ಭೇಟಿ ನೀಡಿದ್ಲು. ಆದ್ರೆ ಆಕೆಯ ಜೊತೆ ಮಾತನಾಡಿದ ವೈದ್ಯರು ವಿದ್ಯಾರ್ಥಿನಿಯನ್ನ ಮನೋರೋಗ ವಿಭಾಗಕ್ಕೆ ರವಾನಿಸಿದ್ರು. ಯಾಕಂದ್ರೆ ವಿದ್ಯಾರ್ಥಿನಿಗೆ ಮೂಗಿನ ಸಮಸ್ಯೆ ಇರಲಿಲ್ಲ. ಚೆನ್ನಾಗಿ ಕಾಣ್ಬೇಕೆಂಬ ಆಸೆಯಿಂದ ಆಕೆ ಮೂಗಿನ ಸರ್ಜರಿಗಾಗಿ ಬಂದಿದ್ಲು. ಈ ಹಿನ್ನೆಲೆಯಲ್ಲಿ ಆಕೆಯನ್ನ ಮನೋರೋಗ ವಿಭಾಗಕ್ಕೆ ಕಳಿಸಲಾಯಿತು. ಅಂದಹಾಗೆ ಇದು ಏಮ್ಸ್ನಲ್ಲಿ ನಡೆದ ಮೊದಲ ಪ್ರಕರಣವೇನಲ್ಲ. ಈ ಹಿಂದೆ ಹಲವರಿಗೆ ಇದೇ ರೀತಿ ಮಾಡಲಾಗಿದೆ. ದೆಹಲಿಯ ಏಮ್ಸ್ನಲ್ಲಿ 2 ಮತ್ತು ಗಂಗಾರಾಮ್ ಗೋಪಾಲ್ ಆಸ್ಪತ್ರೆಯಲ್ಲಿ ಇದೇ ರೀತಿಯ 3 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇಂಥವರು ಸೆಲ್ಫಿ ಸೈಡ್ನಿಂದ ಬಳಲ್ತಿರೋದು ಪತ್ತೆಯಾಗಿದೆ. ಸೆಲ್ಫಿ ಸೈಡ್ ಅನ್ನೋದು ಒಂದು ರೋಗವಾಗಿದೆ. ಸೆಲ್ಫಿ ಸೈಡ್ ಅಂದ್ರೆ ಬೇರೆಯವರ ಗಮನ ಸೆಳೆಯಲು ಫೋಟೋ ಕ್ಲಿಕ್ಕಿಸೋದೇ ಆಗಿದೆ. ಇಂಥವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಲೈಕ್ಸ್ ಹಾಗೂ ಕಾಮೆಂಟ್ ಪಡೆಯುವ ಹುಚ್ಚು ಇರುತ್ತದೆ. ಅಲ್ಲದೆ ಇವರಿಗೆ ಮಿರರ್ ಫ್ರೆಂಡ್ ಆಗಿ ಬಿಡುತ್ತೆ. ನಿತ್ಯವೂ ಮಿರರ್ ನೋಡ್ಕೊಳ್ಳುವ ಹುಚ್ಚು ಹತ್ತಿರುತ್ತೆ. ಮನೆಯಲ್ಲಿ ಸೆಲ್ಫಿ ತೆಗಿಬೇಡ ಅಂತ ಆಕ್ಷೇಪಿಸಿದ್ರೆ ಮಕ್ಕಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆಂದು ಸ್ವತಃ ಹೆತ್ತವರೇ ಹೇಳ್ತಿದ್ದಾರೆ. ಸೆಲ್ಫಿ ಸೈಟ್ನಿಂದ ಬಳಲ್ತಿರೋರ್ಗೆ ಅತಿಯಾದ ಒತ್ತಡವಿರುತ್ತದೆ. ಆದ್ರೆ ಇದೇ ಕಾರಣದಿಂದ ನನಗೆ ಒತ್ತಡವಾಗ್ತಿದೆ ಅನ್ನೋದು ಅವರಿಗೆ ತಿಳಿದಿರೋದಿಲ್ಲ. ಅಮೆರಿಕನ್ ಸೈಕಾಲಜಿ ಅಸೋಸಿಯೇಷನ್ ಪ್ರಕಾರ 60% ಮಹಿಳೆಯರು ಸೆಲ್ಫಿ ಸೈಡ್ಗೆ ತುತ್ತಾಗಿದ್ದಾರೆ. ಆದ್ರೆ ಅವರಿಗೆ ಸೆಲ್ಫಿ ಸೈಡ್ ಬಗ್ಗೆ ತಿಳುವಳಿಕೆಯೇ ಇರೋದಿಲ್ಲ. ಒಂದ್ ವೇಳೆ ನೀವು ಸೆಲ್ಫಿ ಹುಚ್ಚು ಹತ್ತಿಸ್ಕೊಂಡಿದ್ರೆ ಖಂಡಿತವಾಗಿಯೂ ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್ಗೆ ತುತ್ತಾಗಬೇಕಾಗತ್ತೆ ಅಂತಾರೆ ವೈದ್ಯರು. ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಒಂದು ಮಾನಸಿಕ ಕಾಯಿಲೆಯಾಗಿದ್ದು, ತನ್ನ ದೇಹದಲ್ಲಿ ಕೊರತೆ ಇದೆ ಅಂತ ಕಲ್ಪಿಸಿಕೊಳ್ಳುವ ಕಾಯಿಲೆಯಾಗಿದೆ. ಕೊರತೆಯ ಬಗ್ಗೆ ಗಂಭೀರವಾಗಿ ಚಿಂತಿಸುವಂತೆ ಮಾಡಿಬಿಡುತ್ತೆ ಈ ಡಿಸಾರ್ಡರ್. ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಗೆ ಎಡೆ ಮಾಡಿಕೊಡುತ್ತದೆ. ಅನಿಯಂತ್ರಿತ ಆಲೋಚನೆ, ಪದೇ ಪದೇ ಪೀಡಿಸುವಂತೆ ಆಲೋಚಿಸುವುದು ಹಾಗೂ ಮಾಡಿದ್ದನ್ನೇ ಪುನಃ ಮಾಡುವುದೇ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಈ ಮಾನಸಿಕ ಕಾಯಿಲೆಗಳು ಸೆಲ್ಫಿ ಸೈಡ್ಗೆ ತುತ್ತಾಗುವಂತೆ ಮಾಡಿದೆ. ಅಂದಹಾಗೆ ಸೆಲ್ಫಿಯು ಅನೇಕ ಅನಾಹುತಗಳಿಗೆ ಎಡೆ ಮಾಡಿಕೊಟ್ಟಿದೆ. ಗೊತ್ತಿಲ್ಲದಂತೆ ಅಪಾಯಕ್ಕೆ ಸಿಲುಕಿರುವ ಪ್ರಕರಣಗಳು ನಡೆದಿವೆ.
ಓರ್ವ ಯುವತಿ ಬೆತ್ತಲೆ ಸೆಲ್ಫಿ ಫೋಟೋ ತೆಗೆದು ತನ್ನ ಸ್ನೇಹಿತನಿಗೆ ಕಳಿಸಿದ್ದಳು. ಸ್ನೇಹಿತನೊಬ್ಬ ನೀನು ತುಂಬ ಚೆನ್ನಾಗಿದ್ದೀಯಾ, ನಿನ್ನ ದೇಹ ಸೌಂದರ್ಯ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಆಕೆ ಬೆತ್ತಲೆ ಫೋಟೋ ಕಳಿಸಿದ್ದಳು. ಆದರೆ ಸ್ನೇಹಿತ ಆ ಫೋಟೋ ಮಿಸ್ಯೂಸ್ ಮಾಡ್ಕೊಂಡಿದ್ದ. ಇದರಿಂದ ಆ ಯುವತಿ ಡಿಪ್ರೆಷನ್ಗೆ ತುತ್ತಾದಳು. ನಂತರ ಆಕೆ ಪೋಷಕರು ಆಸ್ಪತ್ರೆಗೆ ಕರೆತಂದಿದ್ದರು. ಬಳಿಕ ನಾವು ಟ್ರೀಟ್ಮೆಂಟ್ ನೀಡಿದೆವು. ಒಟ್ನಲ್ಲಿ ಸೆಲ್ಫಿ ಸಿಕ್ಕಾಪಟ್ಟೆ ಡೇಂಜರಸ್ ಅನ್ನೋದು ಬಹಿರಂಗವಾಗಿದೆ. ಹೀಗಾಗಿ ನೀವು ಸೆಲ್ಫಿ ಹುಚ್ಚು ಹತ್ತಿಸ್ಕೊಳ್ಬೇಡಿ. ಒಂದ್ ವೇಳೆ ಸೆಲ್ಫಿಗೆ ಮರುಳಾದ್ರೆ ನಂತರ ಅದು ನಿಮ್ಮ ನೆಮ್ಮದಿಯನ್ನೇ ಹಾಳು ಮಾಡಲಿದೆ. ಬ್ಯೂರೋ ರಿಪೋರ್ಟ್, TV9. ಸೊ ಇದು ಸ್ಮಾರ್ಟ್ ಫೋನ್ ಬಳಸುವಂತಹ ಬಹುತೇಕರು ನೋಡಲೇಬೇಕಾದಂತಹ ಕಾರ್ಯಕ್ರಮ. ಯಾಕಂತಂದ್ರೆ ಜೊತೆಗೆ ಹಾಗೆ ನಾವು ಕೂಡ ಗೊತ್ತಿಲ್ಲದಂತೆ ಈ ರೀತಿಯಾದಂತಹ ಒಂದು ಸಮಸ್ಯೆಗೆ ಒಳಗಾಗಿರುವಂತಹ ಸಾಧ್ಯತೆಯೇ ಹೆಚ್ಚು. 2 ಮಾನಸಿಕ ಕಾಯಿಲೆ ವಿಚಾರವಾಗಿ ನಾವು ಈಗ ರಿಪೋರ್ಟ್ ನಲ್ಲಿ ನೋಡ್ತಾ ಇದ್ವಿ. ಒಂದು ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್, ಒಂದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಸೊ ಈ 2 ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗಿರುವಂತಹ ಸಾಧ್ಯತೆ ಬಹುತೇಕರು ಸಹಜವಾಗಿ ಇದ್ದೇ ಇರುವಂಥದ್ದು. ಯಾಕಂತ ಅಂದ್ರೆ ಮೊದಲೇ ಹೇಳಿದಾಗೆ ಸೆಲ್ಫಿ ಈಗ ಗೀಳಲ್ಲ, ಒಂದು ಕಾಯಿಲೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಹಾಗಾದ್ರೆ ಏನಿದು 2 ಮಾನಸಿಕ ಕಾಯಿಲೆಗಳು ಸೆಲ್ಫಿ ತೆಗೆದುಕೊಳ್ಳುವವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು? ಇದಕ್ಕೆ ಈ ಸಮಸ್ಯೆ ನಂತರ ಯಾವ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ? ಮೊದಲ ಹಂತದಲ್ಲೇ ಈ ಸಮಸ್ಯೆ ನಿವಾರಣೆಗೆ ಪೋಷಕರು ಪ್ರಮುಖವಾಗಿ ಅಥವಾ ಈ ರೀತಿ ಸೆಲ್ಫಿ ಹುಚ್ಚು ಹಿಡಿಸ್ಕೊಂಡಿದ್ದವರು ಏನ್ ಮಾಡಬಹುದಾಗಿರುತ್ತೆ ಪರಿಹಾರದ ರೂಪದಲ್ಲಿ ಅಥವಾ ಇದರಿಂದ ಹೊರ ಬರೋದಕ್ಕೆ? ಈ ವಿಚಾರವಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಎಕ್ಸ್ಪರ್ಟ್ಸ್ ಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಹಾಗೆ ಸ್ಟೂಡೆಂಟ್ಸ್ ಗಳು ಕೂಡ ಇದ್ದಾರೆ. ಡಾಕ್ಟರ್ ಮೋಹನ್ ಸುನಿಲ್ ಕುಮಾರ್, ಮನೋವೈದ್ಯ, ಇವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ. ಜೊತೆಗೆ ಕ್ವೆಸ್ಟ್ ಅಡ್ವೆಂಚರ್ಸ್ ನ ಟೂರ್ ಗೈಡ್ ಹಾಗೆ ಎಕ್ಸಿಕ್ಯೂಟಿವ್ ಆಗಿರುವಂತಹ ಭಾಗ್ಯಶ್ರೀ KN ಅವರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಹಾಗೆ ಮೈಸೂರು ಜೊತೆಗೆ ಶಿವಮೊಗ್ಗ ಸ್ಟುಡಿಯೋದಿಂದ ಹಲವು ಸ್ಟೂಡೆಂಟ್ಸ್ ಗಳು ಜೊತೆಗೆ ಮಾಡೆಲ್ಸ್ ಗಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಜಾಯ್ನ್ ಆಗ್ತಾರೆ. ಮೊದಲಿಗೆ ಡಾಕ್ಟರ್ ಮೋಹನ್ ಸುನಿಲ್ ಕುಮಾರ್ ಅವರೇ, ಸೊ ಈ ರಿಪೋರ್ಟ್ ನೋಡಿದ್ಮೇಲೆ ಒಂದಂತೂ ಸ್ಪಷ್ಟ, ಸೆಲ್ಫಿ ಈಗ ಗೀಳಲ್ಲ, ಒಂದು ಕಾಯಿಲೆಯಾಗಿ ಇದು ಪರಿವರ್ತನೆ ಆಗ್ತಾ ಇದೆ. 2 ಮಾನಸಿಕ ಕಾಯಿಲೆಗಳ ವಿಚಾರವಾಗಿಯೂ ಕೂಡ ಆ ರಿಪೋರ್ಟ್ ನಲ್ಲಿ ನಾವು ನೋಡಿದ್ವಿ. ನಿಮ್ಗೆ ಕಂಡು ಬರ್ತಾ ಇರುವಂತೆ ಅಥವಾ ನಮ್ಮ ಕರ್ನಾಟಕದಲ್ಲಿ ಇದ್ರ ವಿಚಾರ ಕಂಡು ಬರ್ತಾ ಇರುವಂತೆ ಏನಾದ್ರು ಕೇಸ್ ಸ್ಟಡಿಗಳಿದೆಯಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಾ ಅಂತ ದಿನನಿತ್ಯ? ಇವಾಗ ಒಂದು ಮುಖ್ಯವಾದದ್ದೇನು ಅರ್ಥ ಮಾಡ್ಕೋಬೇಕು ಅಂದರೆ, ಸೆಲ್ಫಿ ತೆಗೆಯೋದು ಕಾಯಿಲೆ ಆಗಲ್ಲ, ಬಟ್ ಪದೇ ಸೆಲ್ಫಿ ತೆಗಿತಾ ಇರೋದು, ಪದೇ ಸೆಲ್ಫಿನ ಪೋಸ್ಟ್ ಮಾಡ್ತಾ ಇರೋದು, ಅದರಿಂದ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತಲ್ಲ. ಮತ್ತು ಇದು ನನಗೆ ಪಿಕ್ಚರ್ ಸರಿಗೆ ಬಂದಿಲ್ಲ ಅಂತ 15 ಸತಿ 20 ಸತಿ 100 ಸತಿ ತೆಗಿತಾ ಇರ್ತಾರೆ. ಅದೆಲ್ಲ ಮಾಡೋಕ್ಕೆ ಬಂದಾಗ ಅದು ಕಾಯಿಲೆ ಆಗುತ್ತೆ. ಎರಡನೇದು ಯಾವಾಗ ಕಾಯಿಲೆ ರೂಪಕ್ಕೆ ಹೋಗುತ್ತೆ ಅಂದರೆ, ಇವಾಗ ಸುಮ್ಮನೆ ಸೆಲ್ಫಿ ತೆಗಿಯೋದಕ್ಕೂ ಡೇರ್ ಡೆವಿಲ್ ಸೆಲ್ಫಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಡೇರ್ ಡೆವಿಲ್ ಸೆಲ್ಫಿ ಅಂದರೆ ನೀವು ತೋರಿಸೋದ್ರಲ್ಲ, ಕೆಲವೊಂದು ಸಿಕ್ಕಾಪಟ್ಟೆ ಹೈಟಿಂದ ಸೈಡಲ್ಲಿ ನಿಂತ್ಕೊಂಡು ತಗೊಳ್ಳೋದು, ಅಲ್ಲಿ ಹುಲಿ ಚಿರತೆ ಇರುತ್ತೆ ಪಕ್ಕದಲ್ಲಿ ನಿಂತ್ಕೊಂಡು ತೆಗೆಯೋದು, ಈ ಥರ ರಿಸ್ಕ್ ಸಿಕ್ಕಾಪಟ್ಟೆ ತಗೊಂಡು ಆ ಸೆಲ್ಫಿ ತೆಗಿತಾರಲ್ಲ, ದಟ್ ಬಿಕಮ್ಸ್ ಅನ್ ಇಲ್ನೆಸ್. ಸೊ ಈ ಥರ ಬೇರೆ ಪ್ಯಾರಾಮೀಟರ್ಸ್ ತಗೊಂಡು ಸೆಲ್ಫಿ ತೆಗೆಯೋದು ಕಾಯಿಲೆನೇ ಇಲ್ವಾ ಅಂತ ನೋಡಬೇಕು ಹೊರತು, ಸೆಲ್ಫಿ ತೆಗೆಯೋದೆಲ್ಲ ಕಾಯಿಲೆ ಆಗಲ್ಲ. ಬಟ್ ಯಾವ ಸಂದರ್ಭದಲ್ಲಿ ತಗೋತಾರೆ, ಯಾವ ವಿಷಯಕ್ಕೆ ತಗೋತಾರೆ, ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಅಂದ್ರೆ ಈಗ ಒಂದು ನಾವು ನೋಡುದು ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅನ್ನುವಂಥ ವಿಚಾರವಾಗಿ, BDD ಅನ್ನುವಂಥದ್ದು ಅಂದ್ರೆ ಅದು ಯಾವ ರೀತಿ ಅವ್ರಲ್ಲಿ ಕಾಡೋಕ್ ಶುರು ಆಗುತ್ತೆ ಅಂತೇಳಿ. ಈಗ ಸೆಲ್ಫಿ ತಕೊಂಡ ಸಂದರ್ಭದಲ್ಲಿ ನನ್ನ ಮೂಗು ಸರಿ ಇಲ್ಲ ಅಥವಾ ಕಣ್ಣು ಸರಿ ಇಲ್ಲ, ಈ ರೀತಿಯಾದಂಥದ್ದೆಲ್ಲ ಕೊರತೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏಮ್ಸಿಗೂ ಕೂಡ ಒಬ್ರು ಬಂದ್ರು, ಆಮೇಲೆ ಹೇಳಿದ್ರು ನಿಮ್ಮ ಮೂಗಲ್ಲ ಪ್ರಾಬ್ಲಮ್ ಇರೋದು, ಮಾನಸಿಕ ಕಾಯಿಲೆ ಅಂತ ಹೇಳಿ ಅವರನ್ನ ಬೇರೆಯವ್ರನ್ನ ಕನ್ಸಲ್ಟ್ ಮಾಡೋದಕ್ಕೆ ಕಳಿಸ್ಕೊಟ್ರು. ಈ ರೀತಿಯಾದಂಥದ್ದು ಏನಾದರೂ ಹೇಗೆ ಸಂಭವಿಸುತ್ತೆ ಅಂತ ಇಲ್ಲಿ ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಲ್ಲಿ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸೈನ್ಸ್ ಬಿಹೈಂಡ್ ಸೆಲ್ಫಿ. ಸೆಲ್ಫಿ ಇಸ್ ಜನರಲಿ ಟೇಕನ್ ಬೈ ಎ ಫ್ರಂಟ್ ಕ್ಯಾಮ್ರಾ. ಮೋಸ್ಟ್ ಆಫ್ ದಿ ಫೋನ್ಸ್ ಅಲ್ಲಿ ಫ್ರಂಟ್ ಕ್ಯಾಮ್ರಾ ರೆಸಲ್ಯೂಷನ್ is lesser than the back camera. So you will not get the best picture. ಅರ್ಥ ಆಯ್ತಾ? ಸೊ ಇಲ್ಲೇನಾಗತ್ತೆ ಅಂದರೆ, ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿಕೊಂಡು ಸೆಲ್ಫಿ ತೆಗೆದ್ರೆ ಆ ಪರ್ಫೆಕ್ಷನ್ ಬರಲ್ಲ. ಮತ್ತು ಸೆಲ್ಫಿ ತೆಗೆಯುವಾಗ ಇನ್ವೇರಿಯಬಲಿ ಯು ಸಿ ಒನ್ ಸೈಡ್, ಮೋಸ್ಟ್ ಆಫ್ ದ ಟೈಮ್ಸ್ ಯು ಶೋ ರೈಟ್ ಚೀಕ್ ಆರ್ ದ ಲೆಫ್ಟ್ ಚೀಕ್, ಬಾಯಿ ಏನೋ ಇದು ಮಾಡ್ತಾರೆ. ಇದು ಟಿಪಿಕಲಾಗಿ ಎಲ್ಲರೂ ಸೆಲ್ಫಿ ತೆಗೆಯುವಾಗ ಮಾಡೋವಂಥ ವಿಷಯ. ಹಂಗಂದ್ರೆ ಅದರಲ್ಲಿ ಪರ್ಫೆಕ್ಷನ್ ಸಿಗೋದಿಲ್ಲ. ಸೊ ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ ಅಂದರೆ, ಕೆಲವೊಬ್ರು ಓಕೆ ಏನೋ ಪರವಾಗಿಲ್ಲ ಅಂತ ಬಿಡ್ತೀವಿ, ಬಟ್ ಕೆಲವೊಬ್ರು ಮೈಂಡಲ್ಲಿ ಏನು ಬರುತ್ತೆ, ಇನ್ನೂ ಚೆನ್ನಾಗಿ ತೆಗಿಬೇಕು, ಇದು ಸರಿಗಿಲ್ಲ, ಇದ್ರಲ್ಲಿ ಕೂಲ್ ಬಂತು, ಇದು ನನ್ನ ಮುಖ ಸರಿಗೆ ಬಂದಿಲ್ಲ ಅಂತ ಅದು ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಎಲ್ಲರೂ ಮಾಡಲ್ಲ, ಕೆಲವೊಬ್ರು ಅದೇ ಹಂಗೆ ಡಬಲ್ ಆಗಿ ಟ್ರಿಪಲ್ ಆಗಿ ಆ ಯೋಚನೆಗಳು ಪದೇ ಬರ್ತಾ ಇರುತ್ತೆ. ಅದು ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ಆವಾಗ ಅದು ಕಾಯಿಲೆ ಅಂತ ನೋಡೋಕ್ಕೆ ನಾವು ಶುರು ಮಾಡ್ತೀವಿ. ಸೊ ಅದರಿಂದ ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಹೆಂಗೆ ಹೋಗುತ್ತೆ ಅಂದರೆ, ಅವರು ಓಕೆ ನನ್ನ ಮೂಗು ಸರಿ ಇಲ್ಲ
ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ಅದು ಓಡ್ತಾನೆ ಇರುತ್ತೆ. ಮೂಗು ಸರಿಯಿಲ್ಲ ನಿನಗೆ, ಅವ್ರು ಯಾರು ನೋಡ್ತಾರೆ, ಓ ನನ್ನ ಮೂಗು ಸರಿಯಿಲ್ಲ ಅದರಿಂದಾನೇ ನನ್ನ ನೋಡಿದ್ರು, ಅವ್ರು ಯಾರು ನಗ್ತಾ ಇರ್ತಾರೆ, ಓ ನನ್ನ ಮೂಗು ಸರಿಯಿಲ್ಲ ಅದರಿಂದ ನಕ್ಕಿದ್ರು ಅಂತ ಫುಲ್ ತಲೆ ಕೆಡಿಸ್ಕೋತಾರೆ. ಆವಾಗ ಅದು ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಆಗುತ್ತೆ. OCD ಅಂದ್ರೆ ಪದೇ ಪದೇ ತೆಗಿತಾ ಇರಬೇಕು. ಸುಮ್ಮನೆ ಒಂದು ಫೋಟೋ ತೆಗೆದಿರ್ತಾರೆ ಆದ್ರೂ ಇನ್ನೊಂದು ತೆಗಿಯೋಣ, ಇನ್ನೊಂದು ಪದೇ ಪದೇ ಮಾಡ್ತಾ ಇರ್ತಾರೆ, ಆ ತರ ಆಗುತ್ತೆ. ಅದು OCD ಅಂತ ನಾವು ಕರಿತೀವಿ. ಈ ತರ ಕಾಯಿಲೆಗಳಾಗತ್ತೆ. ಓಕೆ. ಸೊ ಭಾಗ್ಯೇಶ್ವರಿ, ನಿಮಗೆ ಬಹುಶಃ ಗೊತ್ತಿರೋದು, ನೀವು ಟೂರ್ ಗೈಡ್ ಕೂಡ ಆಗಿರೋ ಕಾರಣದಿಂದಾಗಿ ನಾವೇನು ಅವರು ಹೇಳೋದು ಸಾಕಷ್ಟು ಡೇಂಜರಸ್ ಸ್ಪಾಟ್ಗಳಲ್ಲೆಲ್ಲ ಹೋಗಿ ಸೆಲ್ಫಿ ತಗೊಂಡ ನಂತರ ಅನಾಹುತ ಮಾಡ್ಕೊಳ್ಳೋದು, ಈ ರೀತಿಯಾದ ವಿಚಾರ ಎಲ್ಲ ನೀವು ಬಹಳಷ್ಟು ಜನ ನೋಡ್ತಾ ಇರ್ತೀರಾ. ಅದರಲ್ಲೂ ವೀಕೆಂಡ್ಸ್ ಅಲ್ಲಿ ಬಹಳಷ್ಟು ಕಡೆ ನೀವು ಕೂಡ ಹೋಗ್ತಾ ಇರ್ತೀರಾ ಒಂದು ಟೀಮ್ ಜೊತೆಗೆಲ್ಲ. ಹೇಗೆ ನೀವು ನೋಡ್ತಾ ಇರುವಂತ ಒಂದು ಗೀಳಾಗಿ ಅಥವಾ ಒಂದು ರೀತಿ ಕಾಯಿಲೆಯಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥ ವಿಚಾರವಾಗಿ ನೋಡೋದಾದ್ರೆ? ಏನಂದರೆ ನಾವು ತುಂಬ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತೀವಿ. ವಿತ್ ಇನ್ ಇಂಡಿಯಾ ಆಲ್ಸೋ ಔಟ್ ಸ್ಟೇಷನ್ ವಿ ಆರ್ ಟೇಕಿಂಗ್. ಸೊ ಸಮ್ಟೈಮ್ ಯಾವಾಗ ತಾಜ್ ಮಹಲ್ ನಾವು ಎಕ್ಸಾಂಪಲ್ ತೊಗೊಂಡ್ರೆ, ಒಂದು ಸರಿ ನಾವು ತಾಜ್ ಮಹಲ್ಗೆ ಕರ್ಕೊಂಡು ಹೋದ್ವಿ ಅಂದರೆ ಯಾವುದೇ ಅಂತ ಫಸ್ಟ್ ಟೈಮ್ ವಿಸಿಟ್ ಮಾಡಿದವ್ರಿಗೆ ಅಲ್ಲಿಂದ ಒಂದು ಕಡೆ ಸೆಲ್ಫಿ, ಈ ಕಡೆಯಿಂದ ಒಂದು ಕಡೆ ಸೆಲ್ಫಿ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ, ಎಲ್ಲರೂ ತೊಗೊತಾರೆ. ಸೊ ಒನ್ಸ್ ಲಾಸ್ಟ್ ಟೈಮ್ ಐ ಥಿಂಕ್ ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ಆಗಿದೆ, ಐ ಥಿಂಕ್ 2 years ಬ್ಯಾಕ್ ಐ ಥಿಂಕ್. ಒಂದು ಮಹಿಳೆ ಸೆಲ್ಫಿ ತೊಗೊಂಡೋಗಿ ಹೋಗ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ಬಿದ್ದದ್ದು ಇದೆ. ಅಂತಹ ನಾವು ತಗೊಳ್ಳೋಕೆ ಆಗತ್ತೆ, ಆದರೆ ನಾವೇನಪ್ಪ ಅಂದರೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಮೊಬೈಲ್ ಬಳಸೋಗಿಲ್ಲ ಅಂತ ಹೇಳಿಬಿಟ್ಟು. ಸೊ ನಾವೇ ಟೂರ್ ಗ್ರೂಪ್ ಜೊತೆಗೆ ನಾವೇ ಒಬ್ಬರು ಫೋಟೋಗ್ರಾಫ್ನ ಕರ್ಕೊಂಡು ಹೋಗ್ತೀವಿ. ಸೊ ಇಂತಹ ಇನ್ಸಿಡೆಂಟ್ಗಳು ನಮ್ಮ ಕಂಪ್ನಿಯಲ್ಲಿ ಈ ಥರ ಯಾವುದೂ ಆಗಿಲ್ಲ ಇಷ್ಟು ಲಾಸ್ಟ್ 7 yearsಯಿಂದ. ಸೊ ಈ ಥರದ್ದು ಆಗೋಕ್ಕೆ ನಾವು ಬಿಡಲ್ಲ, ಮೊದಲೇ ಎಲ್ಲ ಮುಂಜಾಗ್ರತಾ ಕ್ರಮ ತಗೊಂತೀವಿ. ಅಂದ್ರೆ ಈಗ ಸ್ಮಾರ್ಟ್ ಫೋನ್ ಹೆಚ್ಚಾದ ನಂತರದಲ್ಲಿ ಈ ರೀತಿ ಸೆಲ್ಫಿ ಗೀಳು ಜಾಸ್ತಿ. ಬಹುಶಃ ಮುಂಚೆ ಇದೊಂದು ನಿಮ್ಗೆ ತಲೆಬಿಸಿ ಇರಲಿಲ್ಲ, ಸೆಲ್ಫಿ ಫೋಟೋ ತಗೊಳ್ಳೋದು. ಸೊ ಈಗ ಹೊಸ ತಲೆಬಿಸಿ ಇದೆ. ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತ ಹೇಳಿ? ಅಂದರೆ ಮೊಬೈಲ್ನ ಯೂಸ್ ಮಾಡಬೇಡಿ, ನಾವೇ ಯಾವ ಫೋಟೋ ಬೇಕು ನಿಮಗೆಲ್ಲ ಫೋಟೋ ತೆಗಿತೀವಿ ಅಂತ ಹೇಳಿ ನಮ್ಮ ಜೊತೆಗೆ ಒಬ್ಬರು ಫೋಟೋಗ್ರಾಫ್ನ ಕರ್ಕೊಂಡು ಹೋಗ್ತೀವಿ. ಸೊ ಅದಕ್ಕೆ ತುಂಬ ಜನ ಒಪ್ಕೊಳ್ತಾರೆ, ಯಾರೂ ಸಹ ಅಪೋಸಿಟ್ ಮಾಡಲ್ಲ. ಸೊ ಇದು ಒಳ್ಳೆಯದು ಅಂತ ನಮ್ಗೆ ಅನ್ಸುತ್ತೆ. ಓಕೆ. ಸೊ ಇದು ಪ್ರಾಥಮಿಕವಾಗಿ 2 ಪ್ರಾಬ್ಲಮ್ಸ್ ಆಗಬಹುದು. ಈ ರೀತಿ ಯಥೇಚ್ಛವಾಗಿ ಸೆಲ್ಫಿಯನ್ನು ತೆಗೆದುಕೊಳ್ಳುವಂತ ಅಥವಾ ಸೆಲ್ಫಿ ತೆಗೆದುಕೊಳ್ಳುವಂತ ಗೀಳನ್ನ ಹುಚ್ಚಿಸ್ಕೊಂಡ್ರೆ ಅನ್ನುವಂಥದ್ದು ಗೊತ್ತಾಗಿರುವಂತಹ ವಿಚಾರ. ಈ 2 ಮಾನಸಿಕ ಕಾಯಿಲೆ ನಂತರದಲ್ಲಿ ಯಾವ ರೀತಿಯಾದಂತಹ ಅನಾಹುತಕ್ಕೆ ದೂಡುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಜೊತೆಗೆ ನಮ್ಮ ಜೊತೆಗೆ ಸ್ಟೂಡೆಂಟ್ಸ್ ಹಾಗೆ ಬಹಳಷ್ಟು ಮಂದಿನೂ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಇದೆಲ್ಲ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನುವಂಥದ್ದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಜೊತೆಗೆ ಪೋಷಕರು ಕೂಡ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ. ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಸೆಲ್ಫಿ ರೋಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಸೆಲ್ಫಿ ಎನ್ನುವಂತಹದ್ದು ತೆಗೆದುಕೊಳ್ಳುವಂತಹ ಗೀಳು ಯಾವ ರೀತಿಯಾಗಿ ಬೆಳೀತಾ ಹೋಗುತ್ತೆ, ಆ ನಂತರದಲ್ಲಿ ಯಾವ ರೀತಿ ಮಾನಸಿಕ ಕಾಯಿಲೆಗೆ ಅದು ದೂಡುತ್ತೆ ಅನ್ನುವಂತಹ ವಿಚಾರವಾಗಿ ನಮ್ಮ ಜೊತೆಗೆ ಮೈಸೂರು ಸ್ಟುಡಿಯೋದಿಂದ ಜೈನಾಬ್ ಹಾಗೆ ಶೌರ್ಯ ಅನ್ನುವಂತಹ ವಿದ್ಯಾರ್ಥಿನಿಯರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಜೈನಾಬ್ ಅವರೇ, ಈಗ ನೀವು ಕೂಡ ಗಮನಿಸ್ತಾ ಇದ್ರಿ ಅನ್ಸುತ್ತೆ ಕಾರ್ಯಕ್ರಮದಲ್ಲಿ, ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಆ ನಂತರದಲ್ಲಿ ಯಾವ ರೀತಿ ಸಮಸ್ಯೆಗೆ ಇದು ದೂಡುತ್ತೆ ಅನ್ನುವಂತಹ ವಿಚಾರವಾಗಿ. ಕಳೆದೊಂದು 3-4 ವರ್ಷದ ಹಿಂದೆ ನೋಡಿದ್ರೆ ಈಗಿನ ಪರಿಸ್ಥಿತಿ ಆಗಿನಕ್ಕಿಂತ ಬಹಳ ಭಿನ್ನ ಇದೆ. ಈ ಸೆಲ್ಫಿ ವಿಚಾರಕ್ಕೆ ಬರೋದಾದ್ರೆ ಈಗ ಬಹಳಷ್ಟು ಜನ ದಿನನಿತ್ಯ ಒಂದು 10-12 ಸೆಲ್ಫಿ ತಕೊಳ್ಳೋರೇ ಜಾಸ್ತಿ, ಅದರಲ್ಲೂ ಕೂಡ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ. ನೀವು ದಿನನಿತ್ಯ ಗಮನಿಸ್ತಾ ಇದ್ದಂತೆ ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ಈ ಸೆಲ್ಫಿ ಅನ್ನುವಂತ ಗೀಳು ಹತ್ಕೊಳ್ತಾ ಇದೆ ಅಂತ? ಧ್ವನಿ ಕೇಳಿಸ್ತಾ ಇದೆಯಾ ಜೈನಮ್ ಅವರೇ? ಓಕೆ, ನಿಮ್ಮನ್ನ ಮತ್ತೆ ನಾನು ಮಾತಾಡ್ತೇನೆ. ಶಿವಮೊಗ್ಗದಿಂದ ಅರ್ಚಿಕಾ ಅನ್ನುವಂತಹ ವಿದ್ಯಾರ್ಥಿನಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅರ್ಚಿಕಾ ಅವರೇ, ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನೀವು ನೋಡಿದ ಹಾಗೆ ಈ ಸೆಲ್ಫಿ ಗೀಳ್ ಯಾವ ರೀತಿ ಬೆಳೀತಾ ಇದೆ ಅನ್ಸುತ್ತೆ ಸ್ಟೂಡೆಂಟ್ ಲೈಫ್ ಅಲ್ಲಿ? ಅರ್ಚಿಕಾ ಅವರೇ, ಸೆಲ್ಫಿ ಅನ್ನೋದು ಒಂದು ದೊಡ್ಡ ರೋಗ ಅಂತಲೇ ಹೇಳ್ಬೋದು. ಈ ಸಣ್ಣ ಮಕ್ಕಳಿಂದನೂ ಹಿಡಿದು ತುಂಬ ಯೂತ್ಸ್ ಕೈಯಲ್ಲೇ ನಾವು ಫೋನ್ ಇರೋದನ್ನು ನೋಡ್ತಾ ಇದ್ದೀವಿ. ತುಂಬ ಡೇಂಜರಸ್ ಪ್ಲೇಸಲ್ಲೆಲ್ಲ ಹೋಗಿ ಸೆಲ್ಫಿ ತೊಗೊಳ್ಳೋದನ್ನೆಲ್ಲ ಟ್ರೈ ಮಾಡ್ತಾರೆ. ಎಕ್ಸಾಂಪಲ್ ಏನಂದರೆ ಜೋಗದ ಕಡೆ ಎಲ್ಲ ತುಂಬ ಡೇಂಜರಸ್ ಪ್ಲೇಸಲ್ಲಿ ಸೆಲ್ಫಿ ತೊಗೊಳಕ್ಕೆ ಹೋಗಿ ಅವ್ರ ಲೈಫೇ ಸ್ಪಾಯಿಲ್ ಮಾಡ್ಕೊಂಡಿರೋದನ್ನೆಲ್ಲ ನಾವು ಕಾಣ್ಬೋದು. ಸೆಲ್ಫಿ ಅನ್ನೋದು ತುಂಬ ದೊಡ್ಡ ರೋಗನೇ ಹೌದು, ಅದರಿಂದ ತುಂಬ ಅನಾಹುತನೇ ಜಾಸ್ತಿ ಅಂತ. ಸೆಲ್ಫಿ ಕ್ರೇಜ್ ಅನ್ನೋದು ತುಂಬ ಇದೆ, ಅದು ಎಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದ್ರ ಬಗ್ಗೆ ನಾವು ಈ ಇನ್ಫಾರ್ಮೇಷನ್ ತೊಗೋಬೇಕು. ತುಂಬ ಅನ್ಹ್ಯಾಪಿ ಎಲ್ಲ ಆಗತ್ತೆ ಸೆಲ್ಫಿಯಿಂದ.
ಹೌದು. ಮತ್ತೆ ಮಾತಾಡ್ತೀನಿ ಅರ್ಚಿತಾ ಅವರೇ. ಸ್ನೇಹ ಅವರೇ, ಬಹುಶಃ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಎಷ್ಟೆಲ್ಲ ಗೀಳಿರುತ್ತೆ ಅದರಲ್ಲೂ ಕೂಡ ಹುಡುಗಿಯರಿಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ನೀವು ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರುವಂತೆ ಇದು ಹೇಗೊಂದು ಇವ್ರು ಹೇಳಿದಾಗ ಒಂದು ಕಾಯಿಲೆ ರೀತಿಯಲ್ಲಿ ಟರ್ನ್ ಆಗೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಅಂತ. ಹೌದು, ಇವಾಗ ಸೆಲ್ಫಿ ಅನ್ನೋದೊಂದು ತುಂಬಾ ಅಡಿಕ್ಟ್ ಆಗೋಗಿದೆ. ಸೊ ಎಲ್ಲಿ ನೋಡಿದ್ರು ಇವಾಗ ಫಸ್ಟ್ ಡೇ ನಾವು ಕಾಲೇಜ್ಗೆ ಹೋಗ್ಬೇಕಂದ್ರೆ ಕಾಲೇಜ್ಗೆ ಹೋಗ್ತಾ ಇದೀವಿ ಅನ್ನೋದೊಂದು ಸೆಲ್ಫಿ ಹಾಕೋದು, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಅದ್ರಲ್ಲಿ ನಾವು ಅಪ್ಡೇಟೇ ಮಾಡ್ತಾ ಇರಬೇಕು. ಸೊ ಅದೊಂದು ಅಡಿಕ್ಟ್ ಆಗೋಗಿದೆ ನಮಗೆ. ನಾವು ಸೆಲ್ಫ್ ಕಾನ್ಶಿಯಸ್ ತುಂಬಾ ಆಗ್ತಾ ಇದೀವಿ, ಸೆಲ್ಫ್ ಒಬ್ಸೆಸ್ಡ್ ಆಗ್ತಾ ಇದೀವಿ ತುಂಬಾ ಇದರಿಂದ. ಸೊ ಅದನ್ನ ನಾವು ರೆಡ್ಯೂಸ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಮ್ಗೆ ಅದು ಯಾವುದಕ್ಕೋ ಟರ್ನ್ ಆಗ್ಬಿಟ್ಟು ನಾವು ತುಂಬ ಕಷ್ಟ ಆಗತ್ತೆ ಹಿಂಗೆಲ್ಲ ಮಾಡಿದ್ರೆ. ಸೊ ನಾವು ಕರೆಕ್ಟಾಗಿ ನೋಡ್ಕೊಳ್ಬೇಕು, ಲಿಮಿಟ್ ಇರಬೇಕು ಅದರಲ್ಲಿ. ಬಟ್ ನಮ್ಗೆ ಅದಾಗ್ತಾ ಇಲ್ಲ. ಸೊ ನಾವು ಕಾಲೇಜ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಸೆಲ್ಫಿ. ನಾನು ಇನ್ನೊಂದು ಸೆಲ್ಫಿ ನೋಡಿದ್ದೆ, ಡೆಡ್ ಬಾಡಿ ಹತ್ರ ಹೋಗ್ಬಿಟ್ಟು ತಗೊಂಡಿದ್ದ ಒಬ್ರು. ಸೊ ಅದೆಲ್ಲ ಎಷ್ಟು ಗೊತ್ತಾಗತ್ತೆ ನೀವು ಎಷ್ಟು ಅಡಿಕ್ಟ್ ಆಗಿದ್ದೀರಾ. ಸೊ ನಾವು ಸೋಷಿಯಲ್ ಮೀಡಿಯಾಗೆ ತೋರಿಸ್ಕೊಳ್ಬೇಕು ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಬದಲಾವಣೆ ಆಗ್ತಾ ಇದೆ ಇವಾಗ. ಸೊ ಅದು ಸ್ವಲ್ಪ ಕಷ್ಟ. ಆಮೇಲೆ ಡಾಕ್ಟರ್ ಕೂಡ ಹೇಳ್ತಾ ಇದ್ರು, ಅಂದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಈಗ ಕಣ್ಣೇನಾದ್ರೂ ಸರಿಯಾಗಿ ಬಂದಿಲ್ಲ ಅಥವಾ ಮೂಗ್ ನನ್ ಸರಿ ಇಲ್ಲ, ಈ ರೀತಿಯಾದಂತದ್ ಗೊಂದಲಗಳು ನಮ್ಮಲ್ಲೇ ಹುಟ್ಕೊಳ್ತಾ ಹೋಗುತ್ತೆ ಅನ್ನೋದು. ಇದು ಈಗಿನ ಯುವಕರಲ್ಲಿ ಅಥವಾ ಯುವತರಲ್ಲಿ ಹೇಗಿದೆ ಅಂತ ಹೇಳಿ ಸೆಲ್ಫಿ ತುಂಬಾನೇ ಆಗ್ತದೆ. ಯಾಕಂದ್ರೆ ಇವಾಗ ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಸರಿ ಇಲ್ಲ ಅಂದ್ರೆ ಮತ್ತೆ ಹೋಗಿ ಹಚ್ಕೊಳ್ಳೋದು, ಅಕಸ್ಮಾತ್ ಡ್ರೆಸ್ ಸರಿ ಇಲ್ಲ ಅಂದ್ರೆ ಮತ್ತೆ ಹೋಗಿ ಸರಿ ಮಾಡ್ಕೊಂಡು ಬರೋದು. ಸೊ ಅದೆಲ್ಲ ತುಂಬಾ ಕಾನ್ಶಿಯಸ್ ಆಗ್ತಾ ಇದೀವಿ. ಸೊ ಅದೆಲ್ಲ ಏನೋ ಒಂದು ಮಾನಸಿಕ ರೋಗಕ್ಕೆ ತಂದೆ ತರತ್ತೆ ನಮ್ಮನ್ನ ಅನ್ನೋದು. ಚೈತ್ರ ಅವರೇ, ನೀವು ಸ್ಟೂಡೆಂಟ್ ಆಗಿರೋ ಕಾರಣದಾಗಿ ಈ ಸಮಸ್ಯೆ ಹೇಗೆ ನೋಡ್ತಾ ಇದ್ದೀರಾ ನೀವು ಅಂತ ಹೇಳಿ ದಿನ ಬೆಳೀತಾ ಇರೋದು? ಮತ್ತೆ ಆಪ್ಸ್ ಅಂತ ಒಂದು ಇದು ಮಾಡಿದೆ, ಬ್ಯೂಟಿ ಪ್ಲಸ್ ಅದು ಫೇರ್ನೆಸ್ ಮಾಡ್ಬೋದು, ನೀವೇನ್ ಬೇಕಾದ್ರೂ ಮಾಡ್ಬೋದು. ನೀವು ಚೆನ್ನಾಗಿಲ್ದೇ ಅದನ್ನ ಎಡಿಟ್ ಮಾಡಿ ಮಾಡ್ಬೋದು. ಇವಾಗ ತುಂಬಾ ಆಗ್ಬಿಟ್ಟಿದೆ. ಇಟ್ಸ್ ಲೈಕ್ ಇವಾಗ ನೀವು ಏನಾದ್ರು ಸ್ಟನ್ಸ್ ಮಾಡಕ್ ಹೋಗ್ತಾ ಇದ್ರಿ, ಗಾಡಿ ಓಡಿಸ್ತಾ ಇದ್ದೀರಾ, ಮತ್ತೆ ಅಲ್ಲೊಂದು ಸೆಲ್ಫಿ, ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ಏನ್ ಅಪಘಾತ ಆಗುತ್ತೆ ಅಂತಾನು, ಕೇರ್ಲೆಸ್ಸೇ ಇರಲ್ಲ, ಹಂಗೆ ಹೋಗ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಇವರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಸೊ ಇದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ನನ್ನ ಕರೆಕ್ಟ್. ಡಾಕ್ಟರ್, ಈಗ ಒಂದು ವಿಚಾರನ ಮಾತನಾಡ್ತಾ ಇದ್ವಿ, BDD ಅನ್ನುವಂಥದ್ದಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಪಾರ್ಟ್ ಸರಿ ಇಲ್ಲ ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದು, ಆ ನಂತರದಲ್ಲಿ ನಿಧಾನವಾಗಿ ಮೆಂಟಲ್ ಡಿಸಾರ್ಡರ್ಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಆ ಸಂದರ್ಭ ಹೇಗಿರುತ್ತೆ ಅಂತೇಳಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಈ ರೀತಿಯಾಗಿ ಇವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ, ಅಥವಾ ದೊಡ್ಡವರು ತಮ್ಮ ಮನೆಯವರು ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ? ಇವಾಗ ಎಲ್ರಿಗೂ ನಮ್ಮ ಮೈ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿ ಕಾಣಿಸ್ಕೋಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಬಟ್ ಇಲ್ಲೇನು ಅರ್ಥ ಯಾವಾಗ ನಾವು ಇದನ್ನು ಕಾಯಿಲೆ ಅಂತ ಕರಿತೀವಿ ಅಂದರೆ ಅದು ಇವಾಗ ನನ್ನ ಯೋಚನೆಗಳು ಜಾಸ್ತಿ ಆಗಬೇಕು. ಇವಾಗ ಉದಾಹರಣೆಗೆ ನಾನು ಎಲ್ಲೋ ಬಿದ್ದಿರ್ತೀನಿ, ಒಂದು ಸ್ಕಾರ್, ಒಂದು ಮಾರ್ಕ್ ಇರುತ್ತೆ ಅಂತ ಇಟ್ಕೊಳ್ಳಿ, ಇದನ್ನು ತೆಗಿಯೋಕ್ಕಾಗಲ್ಲ ಅಂಟಿಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದಿದು. ಈ ಕೆಲವೊಬ್ರು ಈ ಗಾಯ ಮಾರ್ಕ್ ಇದ್ದು ಆರಾಮಾಗಿ ಜೀವನ ನಡೆಸ್ತಾ ಇರ್ತಾರೆ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಇದರಿಂದ ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ, ಇದರಿಂದ ನನಗೆಲ್ಲ ಪ್ರಾಬ್ಲಮ್, ಯಾರು ನನಗೆ ಮರ್ಯಾದೆ ಕೊಡಲ್ಲ. ಇಲ್ಲಿ BDD ಅಂತ ಅಂದ್ರಲ್ಲ, ಅದು ಆ ಕಾಯಿಲೆನಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಿದ್ರೆ ಕೆಟ್ಟೋಗುತ್ತೆ, ಊಟ ಕೆಟ್ಟೋಗುತ್ತೆ. ಕೆಲವೊಬ್ರಿಗೆ ವೆಯ್ಟ್ ಬಗ್ಗೆ ಚಿಂತೆ ಇರುತ್ತೆ, ವೆಯ್ಟ್ ಕೂಡಬಾರ್ದು ಅಂತ ಎಲ್ಲನೂ ಬಿಟ್ಬಿಡ್ತಾರೆ, ತಿನ್ನೋದು ಬಿಟ್ಬಿಡ್ತಾರೆ, 8-10 ಅವರ್ ಎಕ್ಸಸೈಸ್ ಮಾಡ್ತಾರೆ. ನಾವು ಎಲ್ಲ ಎಕ್ಸಸೈಸ್ ಮಾಡಿ ಅಂತೀವಿ, ಇಲ್ಲಿ ಎಕ್ಸಸೈಸೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಎಷ್ಟರ ಮಟ್ಟಿಗೆ 8 hours 10 hours ಎಕ್ಸಸೈಸ್ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ದೇ ನಾಟ್ ಸ್ಪೆಂಡಿಂಗ್ ಟೈಮ್ ಆನ್ ವರ್ಕ್ ಆರ್ ಓದೋದು, ಇಲ್ಲ ಬೇರೆ ಅವ್ರು ಯಾವುದು ಬೇರೆ ಏನು ಮಾಡೋದು ಇರುತ್ತೆ ಅದನ್ನು ಕಾಂಪ್ರಮೈಸ್ ಮಾಡ್ತಾ ಇರುತ್ತೆ. ಸೊ ಒಂದು ಕಾಯಿಲೆ ಅಂತ ನಾವು ಕಂಡುಹಿಡಬೇಕು ಅಂದರೆ ಅದು ಟೈಮ್ ಜಾಸ್ತಿ ಅದಕ್ಕೆ ವೇಸ್ಟ್ ಆಗ್ತಾ ಇರಬೇಕು. ಎರಡನೇದು ನಿದ್ರೆ, ಊಟ ಕೆಡ್ತಾ ಇರಬೇಕು. ಅದರಿಂದ ಮೇಡಮ್ ಹೇಳಿದ ಸೆಲ್ಫ್ ಒಬ್ಸೆಸ್ಡ್. ಸೊ ನಾವು ಬೇರೆ ಅವರು ಇಲ್ಲ ಆ ಸೋಷಿಯಲ್ ಸಿಚುವೇಶನ್ನ ಬಿಟ್ಬಿಟ್ಟು ನಮ್ಮ ಬಗ್ಗೆ ನಾವು ಅಂತ ಆಗ್ಬಿಡ್ತೀವಿ, ಒಂಥರ ಸೆಲ್ಫಿಶ್ ಆಗಿ. ಸೊ ಆ ಥರ ಅದೆಲ್ಲ ಆಗ್ತಾ ಇರುವಾಗ ಅದು ಕಾಯಿಲೆದ ಲಕ್ಷಣಗಳಾಗ್ಬೋದು. ಬೆಸ್ಟ್ ಏನು ಅಂದರೆ ಆವಾಗ ಯಾವ ಸ್ಕೂಲಲ್ಲಿ ಇದ್ದಾರೋ ಇಲ್ಲ ಕಾಲೇಜಲ್ಲಿ ಇದ್ದಾರೋ ಅಲ್ಲೇ ಅವ್ರು ಕೌನ್ಸಿಲರ್ಸ್ ಇರ್ತಾರೆ, ಜಸ್ಟ್ ಹೋಗಿ ಮಾತಾಡಿ ನೋಡ್ಬೋದು. ಅಲ್ಲಿಂದ ಅವರು ಬೇಕಿದ್ರೆ ಸೈಕ್ಯಾಟ್ರಿಸ್ಟ್ ಇಲ್ಲಾಂದರೆ ಸೈಕಾಲಜಿಸ್ಟ್ ಅಂತ ಸಪ್ರೇಟ್ ಆಗಿ ಅವರು ಆ ಕೌನ್ಸಿಲರ್ಸ್ ಹೆಲ್ಪ್ ಮಾಡಿ ಸಹಾಯ ಮಾಡ್ತಾರೆ ಫರ್ದರ್. ಆ ನಂತರ ಅದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಗೆ ಹೋದಾಗ ಮಾಡಿದ್ದನ್ನೇ ರಿಪೀಟ್ ಆಗಿ ಮಾಡ್ತಿರ್ತಾರೆ ಅನ್ನುವಂಥದ್ದು ನೀವು ಹೇಳಿದ್ರಿ. ಕೆಲವು ಸಲ ತಿನ್ನೋದು ಕೂಡ ರಿಪೀಟ್ ಆಗಿ ತಿಂತಾ ಇರ್ತಾರೆ, ಮಾಡೋ ಕೆಲಸನೇ ಗೊತ್ತಿಲ್ದಿತಿ ಮಾಡ್ತಾನೆ ಇರ್ತಾರೆ ರಿಪೀಟೆಡ್ಲಿ ಆಗಿ, ತಲೆ ಬಾಚ್ಕೊಳ್ಳೋದು ಇರ್ಬೋದು ಅಥವಾ ಬೇರೆ ಕೆಲಸ ಇರ್ಬೋದು, ಅದನ್ನೆಲ್ಲ ಅಂತಾರೆ. ಅಂದ್ರೆ ಮೈಂಡು ಅಷ್ಟೊಂದು ಬ್ಲಾಂಕ್ ಆಗಿರುತ್ತಾ ಆ ಸಂದರ್ಭದಲ್ಲಿ ಅಂತ ಹೇಳಿ ಹೇಗೆ? ಉಲ್ಟಾ ಅಲ್ಲ, ಬ್ಲಾಂಕ್ ಇರಲ್ಲ, ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇರುತ್ತೆ ಮೈಂಡು. ಅದರಿಂದ ಏನಾಗುತ್ತೆ ಅಂದ್ರೆ ಸುಸ್ತಾಗ್ತಾ ಇರುವಾಗ ನಾವು ಬೇರೆ ಏನು ಮಾಡಕ್ ಹೋಗಲ್ಲ. ಸೊ ಪದೇ ಮಾಡ್ತಾ ಇರ್ತೀವಿ. ಕಾಮನೆಸ್ಟ್ OCD ಆಗೋದೇನಂದ್ರೆ ಕೈ ವಾಶ್ ಮಾಡ್ತಾ ಇರೋದು. ಎಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ದಿನಕ್ಕೆ 100 ಸತಿ 150 ಸತಿ ಮಾಡ್ತಾನೆ ಇರ್ತಾರೆ. ನಾವೆಲ್ಲ ಅಂತೀವಿ ಕೈ ವಾಶ್ ಮಾಡ್ಕೋಬೇಕು ಅಂತ, ಬಟ್
ನಾವು ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ 10 ಸತಿ ಮಾಡ್ಬೋದು ಅಷ್ಟೇ. ಇಲ್ಲಿ 150 ಸತಿ ಎಲ್ಲ ಮಾಡ್ತೇವೆ. ಆವಾಗ ಅದು ಕಾಯಿಲೆ ಅಂತ ಆಗುತ್ತೆ. ಯಾವಾಗ ಅದು ಜಾಸ್ತಿ ಆಗುತ್ತೆ, ಅದರಿಂದ ಬೇರೆ ಥರ ತೊಂದರೆ ಆಗುತ್ತೋ ಆವಾಗ ಅದನ್ನು ಕಾಯಿಲೆ ಅಂತೀವಿ, ಇಲ್ಲಾಂದ್ರೆ ಅದು ಕಾಯಿಲೆ ಆಗಕ್ಕೆ ಸಾಧ್ಯ ಅಲ್ಲ. ಓಕೆ. ಸೊ ಮೈಸೂರಿಂದ ನಮ್ಮ ಜೊತೆಗೆ ಜೈನಬ್ ಹಾಗೆ ಶೌರ್ಯ ಇಬ್ರು ವಿದ್ಯಾರ್ಥಿನಿಯರು ಕೂಡ ಜಾಯ್ನ್ ಆಗಿದ್ದಾರೆ. ಜೈನಬ್ ಅವರ, ಈಗ ನೀವು ನೋಡ್ತಾ ಇದ್ದಂತೆ ಕಾಲೇಜ್ ಡೇಸ್ ಅಲ್ಲೆಲ್ಲ ಇದು ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ ಅಂತೇಳಿ, ದಿನನಿತ್ಯ ಈ ಸೆಲ್ಫಿ ಗೀಳ್ ಹೆಚ್ಚಾಗೋದಾಗಿರ್ಬೋದು, ಆ ನಂತರದಲ್ಲಿ ಸ್ಟಡೀಸ್ಗೆ ತೊಂದರೆ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾದಂಥದ್ದೆಲ್ಲ ನೀವು ನೋಡ್ತಾ ಇರುವಂತೆ ಅಂತ? ಹೌದು, ಇದು ಸ್ಟಡೀಸ್ ತುಂಬ ಎಫೆಕ್ಟ್ ಆಗುತ್ತೆ. ಆಮೇಲೆ ಕಾಲೇಜ್ ಲೈಫಲ್ಲಿನೂ ಇಟ್ ಗಿವ್ಸ್ ಅ ವೆರಿ ಲೋ ಸೆಲ್ಫ್ ಎಸ್ಟೀಮ್ ತುಂಬ ಕಮ್ಮಿ ಆಗುತ್ತೆ ಮಕ್ಕಳದು. ದೇ ಡೋಂಟ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸ್ಟಡೀಸಲ್ಲಿ. ಅಂದ್ರೆ ಈಗ ಇತ್ತೀಚಿನ ದಿನದಲ್ಲೇ ನಾವು ನೋಡ್ತಾ ಇರೋ ಹಾಗೆ ಈಗ ಒಂದು 5-6 ವರ್ಷದಲ್ಲಿ ಕಾಮನ್ ಆಗ್ಬಿಟ್ಟಿದೆ ಈಗ ಎಲ್ಲ ಕಡೆ. ಹೌದು, ಒಂದು 5-6 ವರ್ಷದಲ್ಲಿ ಅದು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ, ಈ ಸೆಲ್ಫಿ ಅನ್ನುವಂತ ವಿಚಾರ ಸ್ಟೂಡೆಂಟ್ ಲೈಫ್ ಅಲ್ಲಿ ಯಾವ ರೀತಿ ಬದಲಾವಣೆ ತರ್ತಾ ಇದೆ ಅಂತ ಹೇಳಿ. ಓಕೆ ಮ್ಯಾಮ್. ಕೇಳಿಸ್ತಾ ಇದೆಯಾ ಜನಬರೇ? ಶೌರ್ಯ ಅವರೇ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನಿಮಗೆ? ಶೌರ್ಯ ಅವರೇ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಓಕೆ. ಇದು ಒಂದು 5-6 ವರ್ಷದಲ್ಲಿ ನಾವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಬರೋ ಹಾಗೆ ಈ ಸ್ಟೂಡೆಂಟ್ ಲೈಫ್ ಅಲ್ಲಿ ಯಾವ ರೀತಿ ಬದಲಾವಣೆ ಈ ಸೆಲ್ಫಿಯಿಂದ ಆಗ್ತಾ ಇದೆ ಅಂತ ಹೇಳಿ ಶೌರ್ಯ ಅವರೇ. ಹೌದು ಸರ್, ಸೆಲ್ಫಿ ಅನ್ನೋದು ಇವಾಗ ರೋಗ ಥರ ಹಡ್ಕೊಬಿಟ್ಟಿದೆ. ಸೆಲ್ಫಿನೇ ಎಲ್ಲ ಇವಾಗ ಕಾಲೇಜಲ್ಲೂ ಬಂದರೆ, ಬೆಳಗ್ಗೆ ಬಂದರೆ ಒಂದು ಸೆಲ್ಫಿ ತಗೊಳ್ದೆ ಅವ್ರಿಗೆ ಡೇ ಕಂಪ್ಲೀಟೇ ಆಗಲ್ಲ. ಸೆಲ್ಫಿ ಅನ್ನೋದು ಅಷ್ಟು ಮುಖ್ಯ ಆಗಿಬಿಟ್ಟಿದೆ. ಇವಾಗ ಸೆಲ್ಫಿಯಿಂದ ಜನರು ಚೆನ್ನಾಗಿ ಕಾಣಬೇಕು ಅಂತ ಪ್ಲಾಸ್ಟಿಕ್ ಸರ್ಜರಿವರೆಗೂ ಇಳಿದಿದ್ದಾರೆ. ಒಂದು ಅಂಗ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಒಂದು ಅಂಗನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಪುನಃ ಎಲ್ಲರಿಗೂ ಪ್ಲಾಸ್ಟಿಕ್ ಸರ್ಜರಿ ಸೂಟ್ ಆಗಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಅವ್ರ ಲೈಫ್ ಟೈಮ್ಗೆ ಅವ್ರ ಪಾರ್ಟ್ಸ್ ಹಾಳು ಮಾಡ್ಕೊತಾ ಇದ್ದಾರೆ ಅವರು. ಸೊ ಇದೆಲ್ಲ ಕಂಟ್ರೋಲ್ ಆಗಬೇಕು ಸರ್. ನೀವು ನೋಡಿದಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಶೌರ್ಯ ಅವರೇ, ನಿಮ್ಗೆ ಗೊತ್ತಿರೋರು ಈ ರೀತಿಯಾಗಿ ಸೆಲ್ಫಿ ತಗೊಳ್ತಾ ಓದ್ ಹಾಳು ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ರೀತಿಯ ಅಂತ ತೊಂದರೆಗೆ ಸಿಕ್ಕಾಕೊಂಡವರು ಏನಾದ್ರು? ಹೌದು ಸರ್. ಕೂರ್ಗಲ್ಲೇ ರೀಸೆಂಟ್ ಆಗಿ ಒಂದು ಯಾವುದೋ ಫಾಲ್ಸ್ ಅಲ್ಲಿ ಇದು ಸೆಲ್ಫಿ ತಗೊಳಕ್ ಹೋಗಿ ಸರ್ ಜಾರಿ 3 ಜನ ತೀರ್ಕೊಬಿಟ್ರು ಹುಡುಗರು. ಆ ಥರ ಸೆಲ್ಫಿ ಅಂತ ಹೋಗಿ ಅವ್ರ ಪ್ರಾಣಕ್ಕೆ ಅಪಾಯ ತಂದ್ಕೊಂತಾ ಇದ್ದಾರೆ. ಸಮುದ್ರಕ್ಕೆ ಬಿದ್ದಿದ್ದಾರೆ, ಇಲ್ಲಿಂದ ಎಲ್ಲ ತಗೊಳಕ್ ಹೋಗ್ಬಿಟ್ಟು ಅಲ್ಲಿಂದನೂ ಬಿದ್ದಿದ್ದಾರೆ. ಸೊ ಪ್ರಾಣಿಗಳು ಹತ್ರ ತಗೊಳಕ್ ಹೋಗ್ತಾರೆ, ಅದು ಕ್ರೂರ ಪ್ರಾಣಿಗಳ ಹತ್ರ. ಸೊ ತುಂಬಾ ಕಷ್ಟ ಆಗುತ್ತೆ. ಹೌದು. ಚೈತ್ರ ಅವ್ರ, ಈಗ ಸ್ಟಡೀಸ್ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿ ಈ ಸೆಲ್ಫಿ ಅನ್ನೋ ಕ್ರೇಜ್ ನೀವು ನೋಡಿದಾಗ? ಅವ್ರಿಗೆ ಯಾವಾಗಲೂ ಇವಾಗ ಎಕ್ಸಾಮ್ ಟೈಮಲ್ಲೂ ಅವ್ರು ಸೆಲ್ಫಿ ತಗೊಂತಾರೆ. ಇವಾಗ ಎಕ್ಸಾಮ್ ನೆಕ್ಸ್ಟ್ 1 hour ಅಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಯಿತು, ಅದಕ್ಕೊಂದು ಸೆಲ್ಫಿ. ಇವಾಗ ಓದಕ್ಕೂ ಆಗ್ತಿಲ್ಲ ಅವರಿಗೆ, ಏನೂ ಮಾಡೋಕ್ಕಾಗ್ತಿಲ್ಲ. ಇವಾಗ ಬರೀ ಸೆಲ್ಫಿ ಏನೇ ಆದ್ರೂ ಫಸ್ಟ್ ಸೆಲ್ಫಿ ಇರಬೇಕು, ಆಮೇಲೆ ನೆಕ್ಸ್ಟು ಅಂತರ. ಆಮೇಲೆ ಅಪ್ಲೋಡ್ ಮಾಡೋದು ಎಲ್ಲ ಕಡೆ. ಅವರಿಗೆ ಫಸ್ಟು ಮಾಡಬೇಕು, ನಾವೇನು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು, ಅವ್ರು ರೆಕಗ್ನೈಸ್ ಮಾಡಬೇಕು ಅಂತ ಅವ್ರುಬಿಟ್ಟು ಎಲ್ಲದಕ್ಕೂ ಒಂದು ಸೆಲ್ಫಿ ಇಟ್ಕೊಂಡು ಇದು ಮಾಡ್ತಾರೆ. ಆಮೇಲೆ ಓದೋಕ್ಕೂ ತುಂಬ ತೊಂದರೆ ಆಗುತ್ತೆ ಅವರಿಗೆ. ಯಾವಾಗಲೂ ಫೋನಲ್ಲೇ ಇದ್ರೆ ಫಸ್ಟ್ ಬಂದ್ಬಿಟ್ಟು ಫೋನು. ಇವಾಗ ಎಲ್ಲರ ಹತ್ರನೂ ಫೋನ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಫೋನ್ ಆದಮೇಲೆ ಇವಾಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಇವಾಗ ಮತ್ತೆ ಫ್ರಂಟ್ ಕ್ಯಾಮ್ರಾ ಬಂದು ಸೆಲ್ಫಿ ಬಂದಿದೆ. ಆ ಸೆಲ್ಫಿ ಬಂದ್ಮೇಲೂ ತುಂಬ ಆ್ಯಪ್ಸ್ಗಳು. ಸೊ ಸ್ಟೂಡೆಂಟ್ಸ್ಗೆ ಓದೋಕ್ಕಾಗ್ತಿಲ್ಲ ಹೇಳ್ಬೇಕಂದ್ರೆ, ಡೈವರ್ಟ್ ಮಾಡ್ತಾ ಇದೆ. ಸೊ ಸ್ನೇಹಿತರೆ, ಡಾಕ್ಟರ್ ಹೇಳೋದು ನೀವು ಕೇಳ್ತಾ ಇದ್ರಿ, ಅಂದ್ರೆ ಇದು ಯಾವ ರೀತಿ ನಂತರದಲ್ಲಿ ಸಮಸ್ಯೆಗೆ ದೂಡ್ತಾ ಹೋಗುತ್ತೆ ಅಂತ ಹೇಳಿ. ಅದು ಕೆಲವೊಂದು ಪಾರ್ಟ್ಗಳ ಬಗ್ಗೆ ಅವರಿಗೆ ಬೇಜಾರಾಗೋದಾಗಿರ್ಬೋದು, ಆ ನಂತರದಲ್ಲಿ ಮಾಡೋ ಕೆಲಸನೇ ಒಂದು ರಿಪೀಟ್ ಆಗಿ ಮಾಡ್ತಾ ಇರೋಂಥ ರೀತಿಲೂ ದೂಡುವಂಥದ್ದು ರೀತಿಲಿ ನಿಮ್ಗೇನಾದ್ರೂ ಗಮನಕ್ಕೆ ಬಂದಂತೆ ಈ ರೀತಿ ಸಮಸ್ಯೆಗೆ ಒಳಗಾಗಿರೋರು ಯಾರಾದ್ರೂ ನೀವು ಹತ್ರದಿಂದ ನೋಡಿದಂತೆ? ಸುತ್ತಮುತ್ತ ಹತ್ರದಿಂದ ಯಾರನ್ನು ನೋಡಿಲ್ಲ ಅಷ್ಟೊಂದು, ಬಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಇವಾಗ ಒಂದು ಫೋಟೋ ಚೆನ್ನಾಗಿ ಬಂದಿಲ್ವಾ, ಮತ್ತೆ ಅದನ್ನ 50 ಸತಿ ಅದೇ ತರ ತಗೊಳ್ಳೋದು. ಸೊ ಅದು ಪರ್ಫೆಕ್ಟ್ ಆಗಿರೋ ಬದಲು ಇವಾಗ ಗ್ರೂಪೇ ಅದಾದ್ರೂ ಫೋಟೋ ತಗೊಂಡ್ರೆ ಒಬ್ಳು ಚೆನ್ನಾಗಿರ್ತಾಳೆ, ಇನ್ನೊಬ್ಳು ಚೆನ್ನಾಗಿರಲ್ಲ. ಸೊ ಅದನ್ನ ಕಂಪೇರ್ ಮಾಡೋದು, ನಾನ್ ಚೆನ್ನಾಗಿಲ್ಲ ಇನ್ನೊಂದ್ಸತಿ ತೆಗಿ. ಸೊ ಇದೇ ತರ ಫೈಟ್ ಆಗತ್ತಲ್ಲಿ, ನಾನ್ ತೆಗಿಬೇಕು ನೀನ್ ತೆಗಿಬೇಕು, ಹಂಗೆ ಹೋಗ್ತಾನೆ ಇರತ್ತೆ. ಸೊ
ಒಂದು ಸ್ವಲ್ಪ ಆದರೂ ಇಷ್ಟಾದರೂ ಪರ್ಫೆಕ್ಷನ್ ಇಲ್ಲ ಅಂದರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಸೊ ಅದೇ ಆಗ್ತಾ ಇರತ್ತೆ ಅವ್ರಿಗೆ, ಅದರಲ್ಲೇ ಟೈಮು ವೇಸ್ಟ್ ಆಗ್ತಾ ಇದೆ ಅವರಿಗೆ. ಸೊ ಬೇರೆ ಕೆಲಸ ಮಾಡೋದಕ್ಕೂ ಅವರಿಗೆ ಟೈಮ್ ಇರಲ್ಲ. ಸೊ ಸೆಲ್ಫಿಗೆ 1 hour 200 ಫೋಟೋಸಲ್ಲಿ ಅವ್ರಿಗೆ 1-2 ಸ್ಯಾಟಿಸ್ಫೈ ಆಗೋದು, ಅಷ್ಟು ಒಬ್ಸೆಸ್ಡ್ ಆಗೋಗಿದ್ದಾರೆ ಇವಾಗ. ಒಂದು ಸ್ವಲ್ಪ ನಾರ್ಸಿಸ್ಟ್ ಥರ ಆಗ್ತಾ ಇದೆ ಅದು. ಅಂದರೆ ತುಂಬ ಸೆಲ್ಫ್ ಕಾನ್ಷಿಯಸ್ ಆಗೋದು, ನಾನೇ ಕರೆಕ್ಟು, ನಂದೆಲ್ಲ ಕರೆಕ್ಟು ಅನ್ನೋ ಥರ ಆಗ್ತಾ ಇದಾರೆ ಎಲ್ಲರೂ ಈ ನಡುವೆ. ಸೊ ಎಲ್ಲದೂ ಕರೆಕ್ಟ್ ಆಗಿರ್ಬೇಕು ಅವರಿಗೆ. ಸೊ ಸೆಲ್ಫಿ ತಗೊಳ್ಳೋರ್ಗೆ ಆ ಥರ ಆಗೋಗಿದ್ದಾರೆ. ಅಂದ್ರೆ ನೀವು ಇನ್ನೊಂದು ಹೇಳಿದ್ರಿ ಕರೆಕ್ಟ್, ಅದಂದ್ರೆ ಈಗ ಅವಳಕ್ಕಿಂತ ನಾನ್ ಚೆನ್ನಾಗಿದ್ದೇನೆ, ನನ್ಕಿಂತ ಇವಳು ಚೆನ್ನಾಗಿದ್ದಾಳ ಅನ್ನೋ ರೀತಿ ಕಂಪೇರ್ ಮಾಡೋದೆಲ್ಲ ಯಾವ ರೀತಿ ಮೈಂಡಿಗೆ ಬಂದ್ಬಿಡುತ್ತೆ ಅಂತ ಹೇಳಿ ಸೆಲ್ಫಿ ತೆಗಿತಾ ಅದೊಂದು ಈಗೋ ಅನ್ನೋದಿರತ್ತಲ್ವಾ, ಅದು ಕ್ಲಾಶ್ ಆಗತ್ತೆ ಇನ್ ಬಿಟ್ವೀನ್. ಸೊ ನೀವ್ ಕಂಪೇರ್ ಮಾಡೋದು, ಓಕೆ ಅವಳ ಫೋಟೋ ಚೆನ್ನಾಗಿದೆ, ಎಲ್ಲಾರು ಅಲ್ಲಿ ಪಕ್ಕದಲ್ಲಿ ಇರೋರೆಲ್ಲ ಓಕೆ ಅದು ಚೆನ್ನಾಗಿದೆ ಫೋಟೋ ಅನ್ನೋದು. ಸೊ ನಾವ್ ಅವಾಗ ನೋಡ್ಕೊಂತೀವಿ, ಓಕೆ ಅವಳ ಫೋಟೋ ಚೆನ್ನಾಗಿದೆ, ನಂದು ಆ ತರ ಇಲ್ಲ, ನಂಗೆ ಯಾರು ಹೇಳ್ತಾ ಇಲ್ಲ. ಸೊ ಅವಾಗ ಒಂಥರ ಆಗತ್ತೆ ನಮ್ಗೆ. ಸೊ ಅವಾಗ ಇನ್ನ ಆಮೇಲೆ ಅಪ್ಲೋಡ್ ಮಾಡುವಾಗ ಅವಳಿಗೆ ಜಾಸ್ತಿ ಲೈಕ್ಸ್ ಬಂತು, ನಂಗೆ ಕಡಿಮೆ ಲೈಕ್ಸ್ ಬಂತು, ಸೊ ಕಾಂಪೀಟ್ ಮಾಡೋಣ, ಇನ್ನ ಚೆನ್ನಾಗಿ ತಗೊಳ್ಳೋಣ, ಇನ್ನ ನಾವ್ ಪರ್ಫೆಕ್ಟ್ ಆಗ್ಬೇಕು ಅನ್ನೋದು ತುಂಬಾ ಕಾನ್ಶಿಯಸ್ ಆಗತ್ತೆ ಅವಾಗ. ಓಕೆ ಡಾಕ್ಟರ್, ಇದು ಅವ್ರು ಹೇಳೋದು ಇದು ಅಂದ್ರೆ ಒಬ್ರನ್ನೊಬ್ರು ಕಂಪೇರ್ ಮಾಡಿ ನೋಡ್ಕೊಳ್ಳೋದು, ನಂತರದಲ್ಲೂ ಅವರಿಗೆ ಒಂಥರ ಕೀಳರ್ಮೆ ಬರೋದು ಅಥವಾ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬಿದ್ದೋಗೋದು, ಈ ರೀತಿಯಾದ ಸಮಸ್ಯೆಗೆ ದೂಡೋ ಚಾನ್ಸಸ್ ಇರುತ್ತಲ್ವಾ ಅತಿಯಾಗಿ? ಯಾರು ಸೆಲ್ಫಿ ಪ್ರಾಬ್ಲಮ್ ನನಗಿದೆ ಅಂತ ಯಾರು ಬರೋದಿಲ್ಲ. ಆ್ಯಕ್ಚುಲಿ ಎಷ್ಟೋ ಸತಿ ಖಿನ್ನತೆ ಆಗಿರುತ್ತೆ, ಇಲ್ಲಾಂದರೆ ಬೇರೆ ಏನೋ ಪ್ರಾಬ್ಲಮ್ಸ್ ಆಗಿರುತ್ತೆ, ಆವಾಗ ಬರ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಇವಾಗ ಡಿಪ್ರೆಷನ್ ಅಂತ ಯಾರೋ ಬಂದಿದ್ರು, ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ರು, ಅದಕ್ಕೆ ಕರ್ಕೊಂಡು ಬಂದಿದ್ದು. ಆವಾಗ ಹುಡುಗಿ ಹತ್ರ ಮಾತಾಡ್ತಾ ಇರುವಾಗ ಏನು ಎತ್ತ ಅಂತ ಮಾತಾಡಿದಾಗ ಅವರು ಯಾವುದೋ ಸೆಲ್ಫಿ ತೆಗೆದು ಹಾಕಿದ್ರು. ಆ ಸೆಲ್ಫಿ ತೆಗೆದು ಹಾಕಿದಾಗ ಏನಾಗಿರುತ್ತೆ ಅಂದರೆ ಆ ಹುಡುಗಿ ಗೊತ್ತಿರಲಿಲ್ಲ ಪಬ್ಲಿಕ್ ಸೆಟ್ಟಿಂಗ್, ಪ್ರೈವೇಟ್ ಸೆಟ್ಟಿಂಗ್ ಎಲ್ಲ ಮಾಡಬೇಕು. ಅದು ಪಬ್ಲಿಕ್ ಇತ್ತು. ಅದು ಯಾರೋ ಹುಡುಗ ಏನೋ ಮಾಡಿದ್ದಾನೆ, ಅವಳಿಗೆ ಏನೇನೋ ಮೆಸೇಜ್ ಕಳಿಸೋಕ್ಕೆ ಶುರು ಮಾಡಿದ್ದಾನೆ. ಸೊ ಇವಳಿಗೆ ಅದು ತಡೆಯೋಕ್ಕಾಗದೆ ನಮ್ಮ ತಂದೆಗೂ ಗೊತ್ತಾಗ್ಬಿಡ್ತು, ತಾಯಿಗೂ ಗೊತ್ತಾಗ್ಬಿಡ್ತು, ಅದು ಇದೆಲ್ಲ ಆಗ್ಬಿಟ್ಟು ಅವರು ಯಾರ ಹತ್ರನೂ ಮಾತಾಡೋಕ್ಕಾಗದೆ ಏನಾಯಿತು ಅಂದರೆ ಅದು ಖಿನ್ನತೆ ಜಾಸ್ತಿಯಾಗಿ ಸೂಸೈಡ್ ಅಟೆಂಪ್ಟ್ ಎಲ್ಲ ಆಗಕ್ಕೆ ಬಂತು. ಇವಾಗ ಸೆಲ್ಫಿ ಬರೀ ಆ ಬಿಹೇವಿಯರ್ ಮಾತ್ರ ಪ್ರಾಬ್ಲಮ್ ಇಲ್ಲ. ಇವಾಗ ವೆರಿ ಗುಡ್ ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದೇನೆಂದರೆ ಸೆಲ್ಫ್ ಎಸ್ಟೀಮ್ ಇಶ್ಯೂಸ್ ಬರುತ್ತೆ. ಇವಾಗ ನಾನು ಎಷ್ಟು ಅಂದ ಇದ್ದೀನಿ ಅಷ್ಟೇ, ಅದನ್ನೇನು ಫೇರ್ ಆ್ಯಂಡ್ ಲವ್ಲಿ ಹಾಕಿ ಚೆನ್ನಾಗಿ ಆಗಕ್ಕೆ ಚಾನ್ಸೇ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಲೆವೆಲ್ಗೆ ಇರ್ತೀವಿ ನಾವು. ಮುಂಚೆ ಕಂಪೇರ್ ಮಾಡೋಕ್ಕೆ ಅಷ್ಟು ಚಾನ್ಸ್ ಸಿಗ್ತಾ ಇರಲಿಲ್ಲ. ಇವಾಗ ಇನ್ಸ್ಟೆಂಟ್ಲಿ ಕಂಪೇರ್ ಮಾಡ್ಬೋದು. ನಾನು ಇಬ್ಬರು ಒಂದೇ ಸಮ ಅಪ್ಲೋಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಲೈಕ್ ಬರುತ್ತೆ ಅಂತ, ಆಟೋಮೆಟಿಕ್ಕಾಗಿ ಗೊತ್ತಾಯ್ತು ಯಾರು ಚೆನ್ನಾಗಿ ಕಾಣಿಸ್ತಾರೆ, ಯಾರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಸೊ ಈ ಥರ ಎಲ್ಲ ಕಾಂಪಿಟೇಷನ್ ಎಷ್ಟೋ ಜನ ನಡೆಸ್ತಾರೆ. ನೋಡು ನೀನು ಅಪ್ಲೋಡ್ ಮಾಡು, ನಾನು ಅಪ್ಲೋಡ್ ಮಾಡೋಣ, ಯಾರಿಗೆ ಅರ್ಧ ಗಂಟೆ ಯಾರಿಗೆ ಜಾಸ್ತಿ ಲೈಕ್ ಬಂತು ಅಂತ ಮಾಡ್ತಾರೆ ಕಾಂಪಿಟೇಷನ್. ಇವಾಗ ಅದು ಏನಾಗುತ್ತೆ ಅಂದರೆ ಲಾಟ್ ಆಫ್ ಬಿಹೇವಿಯರ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊಸೈಟಿ ಹ್ಯಾಸ್ ನಾಟ್ ಚೇಂಜ್ ಟು ದಟ್ ಲೆವೆಲ್. ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ನಾವು. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ಇಮಿಡಿಯೇಟ್. ಇವಾಗ ಹಾಕಿದ ತಕ್ಷಣ ನನಗೆ ಲೈಕ್ ಬಂದಿಲ್ಲ ಅಂದರೆ ನನಗೆ ನಿದ್ರೆ ಬರಲ್ಲ ಇವತ್ತು. ಸೊ ಆ ಥರ ಆಗ್ಬಿಟ್ಟಿದ್ದೀವಿ, ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟಿದ್ದೀವಿ. ಬೇಗ ಎಲ್ಲ ಇಮಿಡಿಯೇಟ್ ನಮ್ಗೆ ಬೇಕು. ಅದರಿಂದ ನಾವು ಹೊರಗಡೆ ಬಂದರೆ ಹೆಲ್ಪ್ ಆಗುತ್ತೆ. ಸೊ ಅದೇ ನಂತರದಲ್ಲಿ ಏನಾದ್ರು ಕಾನ್ಫಿಡೆನ್ಸ್ ಕಮ್ಮಿ ಮಾಡೋದು ಅಥವಾ ಕೀಳರಿಮೆ ಮಾಡೋದು ಖಂಡಿತ ಆಗುತ್ತೆ. ಯಾಕಂದ್ರೆ ಕೆಲವೊಂದ್ಸತಿ ಸೆಲ್ಫಿ ಕೆಲವೊಬ್ರು ಅಪ್ ಫ್ರಂಟ್ ಫೋಟೋ ಹಾಕಿರಾಗ ಇದು ಚೆನ್ನಾಗಿಲ್ಲ ಅಂತ ಹಾಕ್ಬಿಡ್ತಾರೆ. ಅದು ಚೆನ್ನಾಗಿಲ್ಲ ಹಾಕೋದ್ ಬಗ್ಗೆ ಅಲ್ಲ, ಅವ್ನು ಸಪ್ರೇಟ್ ಆಗಿ ಮೆಸೇಜ್ ಮಾಡಿದ್ರೆ ನೀವು ಚಿಂತೆ ಮಾಡಲ್ಲ. ಅದು ಹಾಕಿರುವಾಗ ಯಾರ್ಯಾರು ನೋಡಿರ್ತಾರೆ, ಯು ಫೀಲ್ ವೆರಿ ಬ್ಯಾಡ್. ಒಳ್ಳೆ ಕಮೆಂಟ್ ಬಂತಂದ್ರೆ ಖುಷಿ ಆಗ್ತೀರಾ, ಅದೇ ಟೈಮಲ್ಲಿ ಕೆಟ್ಟ ಕಮೆಂಟ್ ಕೂಡ ಬರ್ಬೋದು ಅಂತ ಅರ್ಥ ಮಾಡ್ಕೋಬೇಕು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ. ಸೊ ಎರಡಕ್ಕೂ ರೆಡಿ ಇರಬೇಕು. ರೆಡಿ ಇಲ್ಲ ಅಂದ್ರೆ ಬೆಸ್ಟ್ ಲಾಗೌಟ್ ಮಾಡಿ ಮನೆಯಲ್ಲಿ ಕೂತಿರ್ಬೇಕು. ಸೊ ಭಗೇಶ್ ಅವರೇ, ಈಗ ನಾವು ಬಹಳಷ್ಟು ಬಾರಿ ಟ್ರೆಕ್ಕಿಂಗ್ ಹೋಗೋರ್ನ, ಜೊತೆಗೆ ನೀವು ಹೇಳ್ರಿ ಒಂದ್ ಕಡೆ ಟ್ರಿಪ್ ಹೋಗೋರ್ನೆಲ್ಲ ನೋಡ್ತಾ ಇರ್ತೀವಿ. ಅವ್ರು ಪ್ಲಾನ್ ಮಾಡೋ ಸಂದರ್ಭದಲ್ಲೇ ಹೇಳ್ತಾ ಇರ್ತಾರೆ ಆ ಸ್ಪಾಟ್. ಈಗ ಎಕ್ಸಾಂಪಲ್ ಈಗ ಅವಲೆಗುಡ್ಡ ಅಂತ ನಾವ್ ಇಲ್ಲಿಂದ ಬ್ಯಾಂಗ್ಳೂರಿಂದ ಒಂದ್ ಸ್ವಲ್ಪ ದೂರ, ಅಲ್ಲಿ ಹೋಗೋದೇ ಸೆಲ್ಫಿ ತಗೊಳ್ಕೊಳ್ಳೋಕೆ ಒಂದು ಸ್ಪಾಟಿಗೆ ಅವ್ರು ಮೊದಲೇ ಸ್ಕೆಚ್ ಹಾಕೊಂಡಿರ್ತಾರೆ, ಆ ಸ್ಪಾಟಿಗೆ ಒಂದೆರಡು ಸೆಲ್ಫಿ ತಕೊಂಡ್ಬಿಡೋಣ ಅಂತ ಅವರವರಲ್ಲೇ ಗ್ರೂಪ್ ಪ್ಲಾನಿಂಗ್ ಎಲ್ಲ ನಡೀತಾ ಇರುತ್ತೆ. ಇದೆಲ್ಲ ಹೇಗೆ ಗಮನಿಸ್ತಿರ್ತೀರಾ ಅಂತ ಹೇಳಿ ನೀವೊಂದು ಬ್ಯಾಚ್ ನ ಕರ್ಕೊಂಡು ಹೋಗೋ ಸಂದರ್ಭದಲ್ಲೆಲ್ಲ ಅಂತ ಹೇಳಿ? ಆ್ಯಕ್ಚುಲಿ ನಾವು 2 ಥರದ ಬ್ಯಾಚ್ ಇದೆ ನಮ್ಮ ಕಂಪ್ನೀಲಿ. ಲೈಕ್ ದ ಕಾರ್ಪೊರೇಟ್ ಪೀಪಲ್ಗೆ ಒಂಥರ, ಸ್ಕೂಲ್ ಸ್ಟೂಡೆಂಟ್ಸ್ಗೆ ಒಂಥರ ಅಂತ. ಸೊ 2 ಥರ ಟೀಮ್ ಬಿದ್ದಾಗ ನಮಗೆ 10 to 20 ಪೀಪಲ್ ನಮ್ಮ ಸೈಡಿಂದನೇ ಕರ್ಕೊಂಡು ಹೋಗ್ತೀವಿ. ಅವನ್ನ ಕೇರ್ ಮಾಡೋದಕ್ಕೆ ನಾವು ಹೆಚ್ಚಾಗಿ ಕೇರ್ ಮಾಡಬೇಕು. ಯಾರನ್ನ ಕರ್ಕೊಂಡು ಹೋಗ್ತೀವಿ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವರು ಚೆನ್ನಾಗಿ ಕರ್ಕೊಂಬರ್ತಾರೆ, ಹೇಗೆ ಹೋಗಿರ್ತಾರೋ ಹಾಗೆ ಬರೋಕ್ಕೆ ಸಾಧ್ಯ ಅಂತ. ಸೊ ಯಾವಾಗಲೂ ನಾವು ಅವರಿಗೆ ಕೇರ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಹೋಗಬೇಡಿ, ಇಲ್ಲಿ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆ ಸಂದರ್ಭದಲ್ಲಿ ಅಂಥ ಘಟನೆಗಳು ಸಂಭವಿಸಲ್ಲ ಅಂತ ನನ್ನ ಅನಿಸಿಕೆ. ಅಂಥದ್ದು ಘಟನೆ ಸಂಭವಿಸಿಲ್ಲ ಇಷ್ಟು ದಿನ. ಸೊ ಇನ್ನು ಮುಂದೆನೂ ಹಾಗಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಅವರೆಲ್ಲ ನಮ್ಮ ಮಾತುಗಳನ್ನ ಫಾಲೋ ಮಾಡ್ತಾರೆ. ಸೊ
ಇದು ಈಸಿ ಆಗತ್ತೆ ನಮಗೆ ಅಂತಹ ಘಟನೆಗಳನ್ನು ತಪ್ಪಿಸೋದಕ್ಕೆ. ಮೊದಲೇ ಹೇಳ್ಬಿಡ್ತೀರಾ ಇಂಥ ಸ್ಪಾಟಿಗೆ ಹೋಗ್ಬಾರ್ದು? ಕೇಳೋರು ಇರ್ತಾರ, ಹೇಳದ್ಮೇಲೂ ಹೋಗೋರು ಇರ್ತಾರ ಯಾರಾದ್ರು? ಕೆಲವೊಬ್ರು ಹೋಗೋರು ಇರ್ತಾರೆ, ಬಟ್ ನಾವು ಮುಂಜಾಗ್ರತೆ ತಗೊಂಡಿರ್ಬೇಕು ಅಂತಹ ಘಟನೆಗಳು ಸಂಭವಿಸದಾಗಿ ತಗೊಂಡಿದ್ದೀವಿ. ಓಕೆ. ಸೊ ಜೈನಬ್ ಅವರ, ಈಗ ಸ್ಟೂಡೆಂಟ್ಸ್ ಅಂತೂ ಈ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವ್ರು ಹೇಳ್ತಾ ಇದ್ರು ನಾವು ಟ್ರೆಕ್ಕಿಂಗ್ ಕರ್ಕೊಂಡು ಹೋದಾಗ ಇವ್ರು ಇನ್ಸ್ಟ್ರಕ್ಟರ್ಸ್ ಇರ್ತಾರೆ, ಅವ್ರು ಕಂಟ್ರೋಲ್ ಮಾಡ್ತಾರೆ. ಸ್ಟೂಡೆಂಟ್ಸ್ನಂತೂ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಸೊ ಕಾಲೇಜಲ್ಲೆಲ್ಲ ಇದಕ್ಕೆ ಯಾವ ರೀತಿ ನಿರ್ಬಂಧ ಇರಬೇಕು, ಜೊತೆಗೆ ಇದೆ ಈಗ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವ ಹಾಗೆ ಅಂತ ಹೇಳಿ ರಿಸ್ಟ್ರಿಕ್ಷನ್ಸ್ ಇರುತ್ತಾ? ಈ ರೀತಿ ಮೊಬೈಲ್ ಯೂಸ್ ಮಾಡಬಾರ್ದು ಅಥವಾ ಸೆಲ್ಫಿ ತಕೊಳ್ಳೋದು ನೋಡಿದ್ರೆ ಏನಾದ್ರು ಫೈನ್ ಹಾಕೋದು ಅಥವಾ ಅದನ್ನ ಮಾಡಬಾರ್ದು ಈ ರೀತಿ ಅನ್ನುವಂಥದ್ದು ಏನಾದ್ರು ಇನ್ಸ್ಟ್ರಕ್ಟ್ ಕೊಡೋದು ಈ ರೀತಿಯಲ್ಲಿ ಇರುತ್ತಾ? ಇಟ್ ಇಸ್ ಅ ಗುಡ್ ಥಿಂಗ್ ಇಫ್ ದೇ ಆ ಥರ ಮಾಡಿದರೆ. ಕಾಲೇಜಲ್ಲಿ ರಿಸ್ಟ್ರಿಕ್ಷನ್ ಮಾಡಬೇಕು, ನೋ ಸೆಲ್ಫಿ ಝೋನ್ ಅಂತ ಹಾಕಬೇಕು ಅಲ್ಲಿ. ಯಾರೂ ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ, ಬರೀ ಸೆಲ್ಫಿ. ಯಾವಾಗಲೂ ನೋಡಿದ್ರೆ ಬರೀ ಸೆಲ್ಫಿನೇ ಬೇಕು ಅವ್ರಿಗೆ. ಸೆಲ್ಫಿ ಚೆನ್ನಾಗಿ ಬರಲಿಲ್ವ ಅಂದರೆ ದೇ ಕೀಪ್ ಟೇಕಿಂಗ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ದೇ ಜಸ್ಟ್ ವಾಂಟ್ ಟು ಲುಕ್ ಗುಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಇಟ್ ಎಫೆಕ್ಟ್ಸ್ ದ ಅದರ್ ಚಿಲ್ಡ್ರನ್ ಆಲ್ಸೋ. ಬೇರೆ ಅವ್ರಿಗೂ ತುಂಬ ಎಫೆಕ್ಟ್ ಆಗುತ್ತೆ because of that. So the college authority has to take it seriously and no selfie zone anta ಮಾಡಲೇಬೇಕು ಅಲ್ಲಿ ಕಾಲೇಜಲ್ಲಿ. that would be a good thing. ಅಂದ್ರೆ ಶೌರ್ಯ, ಇದು ಬಹುಶಃ ಒಂದ್ ರೀತಿ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಇದೊಂದು ಕಾಯಿಲೆ ರೀತಿಲಿ ಒಬ್ಳು ತೆಗೆದುಕೊಳ್ತಾ ಇದ್ದದನ್ನ ನೋಡಿ ಅದೇ ಬೆಂಚ್ ನಲ್ಲಿ ಇರೋರು ಅಥವಾ ಅದೇ ಕ್ಲಾಸ್ ಅಲ್ಲಿ ಇರೋರು ಅವ್ರು ತೆಗೆದುಕೊಳ್ಳೋಕೆ ಟ್ರೈ ಮಾಡೋದು, ಇದು ಯಾವ ರೀತಿ ಸ್ಪ್ರೆಡ್ ಆಗ್ತಾ ಹೋಗ್ಬಿಡುತ್ತೆ ಒಂದು ಕೆಲವೇ ದಿನದಲ್ಲಿ ಅಂತ ಹೇಳ್ಬಿಟ್ಟು ಶೌರ್ಯ ಅವರೇ? ಹೌದು ಸರ್, ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಇವಾಗ ಫುಲ್ ಆಲ್ಮೋಸ್ಟ್ ಎಲ್ಲರೂ ಸೆಲ್ಫಿಲಿ ಮುಳುಗೋಗಿರ್ತಾರೆ. ಸೆಲ್ಫಿ ತೆಗೆಯೋದು ತಪ್ಪಲ್ಲ, ಆದರೆ ಇವಾಗ ತುಂಬಾ ಆವರಿಸ್ಕೊಬಿಟ್ಟಿದೆ ಸೆಲ್ಫಿ ಅನ್ನೋದು. ಶವ ಹೋಗ್ತಾ ಇದ್ರೆ ಅಲ್ಲೂ ತಗೊಳ್ತಾರೆ. ಸೆಲ್ಫಿ ಅನ್ನೋದು ತುಂಬಾ ಕ್ರೇಜ್ ಎಲ್ಲರಿಗೂ. ಸೆಲ್ಫಿ ಅಂತ ಇವಾಗ ತುಂಬ ಟಿ ವಿಲೂ ಅಷ್ಟೇ ಸೆಲ್ಫಿ ಕಾಂಟೆಸ್ಟ್, ಸೆಲ್ಫಿ ಕ್ವೀನ್ಸ್, ಅದು ತುಂಬಾ ಕಾಂಟೆಸ್ಟ್ ಎಲ್ಲ ಬರ್ತದೆ. ಅದಕ್ಕೆ ಪ್ರೈಸ್ ಮನಿ ಎಲ್ಲ ಇಡ್ತಾರೆ. ಅದೆಲ್ಲ ಕಮ್ಮಿ ಮಾಡಬೇಕು. ಈ ಥರದಿಂದನೇ ಸೆಲ್ಫಿ ತುಂಬ ಹೆಚ್ಚಾಗ್ತಾ ಇದೆ. ಅಂದ್ರೆ ನೀವು ಆಗ ಒಂದು ಮಾತು ಹೇಳ್ತಾ ಇದ್ರಿ ಚೈತ್ರ ಅವರೇ, ಬಹಳಷ್ಟು ಟೈಮ್ನೇ ಇದಕ್ಕೋಸ್ಕರನೇ ಹಾಳು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸುಮಾರು ಅಷ್ಟು ನಾರ್ಮಲ್ ಆಗಿ ಒಂದು ತುಂಬಾ ಸೆಲ್ಫಿ ಗೀಳ್ ಹೆಚ್ಚಾಗಿದ್ರೆ ಅವ್ರಿಗೆ ದಿನದಲ್ಲಿ ಒಂದು ಎಷ್ಟು ಟೈಮ್ ಇದಕ್ಕೋಸ್ಕರ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿ ಒಂದು ಅಂದಾಜಲ್ಲಿ ನೋಡಿದ ಪ್ರಕಾರ? ಅಂದಾಜ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಬಿಟ್ಬಿಟ್ರೆ ದಿನ ಪೂರ್ತಿ ಮಾಡ್ತಾ ಇರ್ತಾರೆ. ಇವಾಗ ಒಂದು ಫೋಟೋ ತಗೊಂತಾರೆ, ಅದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇನ್ನೊಂದು ತಗೋಣ. ಇಟ್ ಡಿಪೆಂಡ್ಸ್ ಆನ್ ದ ಪ್ಲೇಸ್. ಇವಾಗ ಒಂದು ಜಾಗ ನೋಡ್ತಾರೆ, ಅದು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ಇದು ಇಲ್ಲಿ ತನಕ ಯಾರು ತೆಗ್ದಿರಲ್ಲ, ಸೊ ನಾವು ತೆಗಿಯೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾರೆ. ಅದು ಆಕಸ್ಮಿಕವಾಗಿ ಒಂದ್ಸಲ ಆಕ್ಸಿಡೆಂಟ್ ಹೆಂಗಾದ್ರೂ ಆಗೇ ಆಗುತ್ತಲ್ವಾ ದುರಂತ. ಆ ಜಾಗಕ್ಕೆ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಏನಾದ್ರು ಹೈಟ್ಸ್ ಅಲ್ಲಿ ಬೆಟ್ಟ ಅದು ಇದು ಅಂತ ಎಷ್ಟೊಂದು ಘಟನೆಗಳು ನಡೆದಿದೆ ಇಲ್ಲಿ. ಅಲ್ಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಎಲ್ಲ ಹೋಗೋದು, ಮತ್ತೆ ಬರ್ಬೇಕಾದ್ರೆ ಅಪಘಾತ ಆಗ್ಬರೋದು, ಸೆಲ್ಫಿ ಅಂತ ಅಂದ್ಬಿಟ್ಟು ತುಂಬ ವರ್ಷ ಆಯಿತು. ಲೈಕ್ ಫ್ರೆಂಡ್ಸ್ ಎಲ್ಲ ಹೋಗಿ ಕೈ ಹಿಡಿದು ಸೆಲ್ಫಿ ತಗೊಂಡು ಅಲ್ಲೇ ಇದಾಗಿರೋದು, ಆ ಥರ ತುಂಬ ಘಟನೆಗಳಿದೆ. ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದೆಲ್ಲ ಮಾಡಬಾರ್ದು. ಲೈಕ್ ಟೈಮ್ ಅಂತ ಅಲ್ಲ, ಏನಕ್ಕೆ ತಗೊಬೇಕು ಸೆಲ್ಫಿ, ಏನಕ್ಕೆ ಬೇಕು, ನೀವೇನು ತೋರಿಸ್ಕೊಬೇಕಾ ಎಲ್ಲರಿಗೂ ನಾನು ಹೇಗೆ ಅಂತ ಅಂದ್ಬಿಟ್ಟು. ಅದ್ರ ಬದಲು ಇನ್ನೊಬ್ರಿಗೆ ಡಿಸಪಾಯಿಂಟ್ ಮಾಡಬೇಕಾ, ನೀನು ಚೆನ್ನಾಗಿಲ್ಲ ನಾನು ಚೆನ್ನಾಗಿಲ್ಲ ಅಂತ, ಅದು ಬೇಡ ಅಂತ ಅಂದ್ಬಿಟ್ಟು. ಡಾಕ್ಟರ್, ಈಗ ಏನಾದ್ರು ಒಂದು ಸಮಸ್ಯೆ ಹೇಳ್ಕೊಂಡು ಬಂದಾಗ ಅದು ಸೆಲ್ಫಿಯಿಂದ ಉಂಟಾಗಿರೋ ಸಮಸ್ಯೆ ಅಂತ ನೀವು ಹೇಗೆ ಆಮೇಲೆ ಬಿಡಿಸ್ತಾ ಹೋಗ್ತೀರಾ ಅಂತ ಹೇಳಿ, ಒಂದು ಪರ್ಟಿಕ್ಯುಲರ್ ಒಬ್ಬ ಪೇಷಂಟ್ ಬಂದಂಥ ಸಂದರ್ಭದಲ್ಲಿ ಹೇಗೆ ಅದನ್ನು ಬಿಡಿಸ್ತಾ ಹೋಗ್ತೀರಾ, ಗೊತ್ತಾಗೋದು ಹೇಗೆ ಅಂತ ನಿಮಗೆ? ಅದಕ್ಕೆ ಬರ್ತೀನಿ. ಅದ್ರ ಮುಂಚೆ ಅವ್ರು ಅಂದಿದ್ನ ಒಂದು ಕಂಟಿನ್ಯೂ ಮಾಡ್ಬೇಕಂತ ಆಸೆ. ಇವಾಗ ಸೆಲ್ಫ್ ಅಬ್ಸೆಸ್ಡ್ ರೀಸನ್ಸ್ ಇಂದ ಸೆಲ್ಫಿ ತೆಗಿಬೋದು. ಇವಾಗ ನಾನು ಆ ಫೋಟೋನಲ್ಲಿ ಹೆಂಗೆ ಬರ್ತೀನಿ ಅಂತ ಅನದರ್ ಸೈನ್ಸ್ ಬಿಹೈಂಡ್ ಸೆಲ್ಫಿ ಸೇಸ್, ಸೆಲ್ಫಿ ತೆಗೆಯೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂದರೆ ಆ ಮೂಮೆಂಟ್ನ ಕ್ಷಣ ಕ್ಯಾಪ್ಚರ್ ಮಾಡೋದು. ಯಾವುದೇ ಕ್ಷಣ ಇರಲಿ, ಒಂದು ಟ್ರೈನ್ ಹೋಗ್ತಾ ಇರೋದನ್ನ ಅದ್ರ ಪಕ್ಕ ನಾನು ನಿಂತಿದ್ದೆ, ಇಲ್ಲ ಪ್ರೈಮ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ ನಾನು ನಿಂತಿದ್ದೆ ಅಂತ ತೋರಿಸೋದಕ್ಕೆ ಮಾಡ್ತೀವಿ. ಸೊ ಆ ಕ್ಷಣ ಕ್ಯಾಪ್ಚರ್ ಮಾಡೋ ಹೈಯಲ್ಲಿ, ಆ ಕಿಕ್ಕಲ್ಲಿ ಕೆಲವೊಂದ್ಸತಿ ನಾವೇನು ಜಾರ್ ಬೀಳೋದು ಎಲ್ಲ ಆಗ್ತಾ ಇರುತ್ತೆ. ಸೊ ಇದನ್ನ ಅರಿವು, ಈ ಥರ ಪ್ರೋಗ್ರಾಮ್ ಮಾಡಿದ್ದಾರೆ. ಈ ಥರ ಪ್ರೋಗ್ರಾಮ್ಸು ಸಿಕ್ಕಾಪಟ್ಟೆ ನಡೆದು ಅವ್ರಿಗೆ ಒಂದು ಅರಿವು ಅಂತಂದರೆ ಚಾನ್ಸಸ್ ಕಡಿಮೆ ಇದೆ. ಮತ್ತು ಇವ್ರು ಮಾತಾಡಿರ್ತಾರೆ ಒಂದು 10 ಸತಿ ನೋಡ್ರಿ ಈ ಕಡೆ ಹೋಗ್ಬಾರ್ದು, ಒಂದು ಅಂದರೆ ಒಂದು ವರ್ಷದಲ್ಲಿ ಒಂದು ಅಟ್ಲೀಸ್ಟ್ ಒಂದು 10-15 ಅಪಘಾತ ಈ ಥರ ತಡಿಬೋದು. ಐ ಥಿಂಕ್ ಲಾಸ್ಟ್ ಇಯರಲ್ಲಿ 17 ಡೆತ್ಸ್ ಹ್ಯಾವ್ ಬೀನ್ ಅಕೌಂಟೆಡ್ ಫಾರ್ ಸೆಲ್ಫಿ ಅಲೋನ್. ಸೆಲ್ಫಿಯಿಂದ
ಆಗಿರೋದು ಗೊತ್ತಾಗಿ ಆಗಿರೋದು 17 ಡೆತ್ಸ್ ಇಂಡಿಯಾನಲ್ಲಿ ಆ್ಯಂಡ್ ಟೋಟಲಿ 24 ಇನ್ ದ ವರ್ಲ್ಡ್. ಅದರಲ್ಲಿ ನಮ್ಮವರು ನೋಡಿ 17 ಅದರಲ್ಲೂ ಬಿಟ್ಟಿಲ್ಲ. ಸೊ ದಟ್ ಈಸ್ ವೇರ್ ಇಸ್ ದಿ ಚಾಲೆಂಜ್ ವಿ ಹ್ಯಾವ್. ಓಕೆ, ಕಮಿಂಗ್ ಟು ಯುವರ್ ಹೇಗೆ ಬಿಡಿಸ್ತಾ ಹೋಗ್ತೀರಾ ಅಂತ. ಸಿ ಅದೇ ಯಾರು ಬಂದ್ಬಿಟ್ಟು ಸೆಲ್ಫಿ ಪ್ರಾಬ್ಲಮ್ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಇಟ್ ಇಸ್ ಅ ನ್ಯಾಚುರಲ್ ಬಿಹೇವಿಯರ್. ಐ ಆಲ್ಸೋ ಟೇಕ್ ಸೆಲ್ಫಿ, ಯು ಆಲ್ಸೋ ಟೇಕ್ ಸೆಲ್ಫೀಸ್. ಸೊ ನಾವು ಏನು ಮಾಡ್ತೀವಿ ಅಂದರೆ ಮಾತಾಡ್ತಾ ಬರುವಾಗ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಿಹೇವಿಯರ್ಸ್ ಆಫ್ ದೆಮ್. ಹೆಂಗೆ ಟೈಮ್ ಖರ್ಚು ಮಾಡ್ತಾರೆ, ಒಂದು ದಿನ ಪೂರ್ತಿ ಏನು ಮಾಡ್ತಾರೆ. ಮಾರ್ಕ್ ಕಡಿಮೆ ಬರ್ತಾ ಇದ್ದಾನೆ, ಒಂದು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಇಲ್ಲ ಓದ್ತಾ ಇರ್ಬೋದು ಆಗ್ತಾ ಇಲ್ಲ, ಇಲ್ಲ ಬೇರೆ ಏನೋ ಮಾಡ್ತಾ ಇರ್ತಾರೆ. ಸೊ ಹಂಗೆ ಮಾತಾಡ್ತಾ ಬರುವಾಗ ಬರುತ್ತೆ, ಇಲ್ಲ ಸಿಕ್ಕಾಪಟ್ಟೆ ಅವ್ರು ಮೇಕಪ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ, ಇಲ್ಲ ಪದೇ ಪದೇ ಚೆಕಪ್ ಮಾಡ್ತಾ ಇರ್ತೀನಿ, ಇಲ್ಲ ಸೆಲ್ ಫೋನ್. ಅವ್ರ ಪೇರೆಂಟ್ಸ್ ಅಂತಾರೆ ಯಾವಾಗಲೂ ಸೆಲ್ ಫೋನಲ್ಲಿ ನೋಡ್ತಾರೆ. ಅದು ಎಲ್ಲರೂ ನೋಡ್ತಾ ಇರ್ತಾರೆ. ಬಟ್ ಕೆಲವೊಬ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಪೋಸ್ಟ್ ಮಾಡ್ತಾ ಇರ್ತಾರೆ. ವೆರಿ ರೀಸೆಂಟ್ಲಿ ಒಂದು ಪೇಷಂಟ್ಗೆ ಸೈಕ್ಯಾಟ್ರಿ ಪ್ರಾಬ್ಲಮ್ ಇಂದ ಹೆಂಗೆ ಕಂಡಿಡಿದಿದೆ ಅಂದರೆ ಅವ್ರ ಸಿಸ್ಟರ್ ಬಂದ್ಬಿಟ್ಟು, ಸರ್ ಇವಳು ಏನು ಸರ್ ಇತ್ತೀಚೆಗೆ ಯಾವಾಗ ನೋಡಿದ್ರು ಒಂದು 5 ನಿಮಿಷಕ್ಕೆ ಒಂದು ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ತಾ ಇದ್ದಾರೆ ಅಂತ. ನಾನು ಆವಾಗ ಒಂದು ತೋರಿಸ್ಬೋದಾ ಅಂತ ಅದು ನೋಡಿದ್ರೆ ರಿಪೀಟೆಡ್ಲಿ ಸೇಮ್ ಸೆಲ್ಫೀಸ್ per day at least 20 to 25 selfies she is loading last 2-3 weeks. Then we found that she has a psychiatric problem ಅಂತ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಇವಾಗ ಫೇಸ್ಬುಕ್ಗೆ ಹೋಗ್ತಾ ಇಲ್ಲ ಮೇಡಮ್. ಸೊ ಇಲ್ಲೇನಂದ್ರೆ ಇಟ್ ಇಸ್ ಅ ಬಿಹೇವಿಯರ್. ಸೊ ಆ ಬಿಹೇವಿಯರ್ನ ಅನಲೈಸ್ ಮಾಡೋದಕ್ಕೆ ನಾವು ಸಾಕಷ್ಟು ಇಂಟರ್ವ್ಯೂ ಮಾಡಬೇಕಾಗತ್ತೆ. ಆ ಪೇಷಂಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಯಾಕೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯತೆ ಇದೆ. ಕರೆಕ್ಟ್. ಅಂದರೆ ಈಗ ಸ್ನೇಹ ಅವರೇ, ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗೂ ಕೂಡ ಸಿಕ್ಕಾಕೊಳ್ಳೋದು. ಆಗ ನಾವು ಡಾಕ್ಟರ್ಸ್ ಮಾತನಾಡ್ತಾ ಇದ್ದವಳು ಕೂಡ ಅದೇ ಮಾತನಾಡ್ತಾ ಇದ್ವಿ. ಅಂದರೆ ಯಾರಿಗೋ ಬಾಯ್ ಫ್ರೆಂಡಿಗೆ ಕೆಲವೊಂದು ಫೋಟೋ ಕಳ್ಸೋಕೆ ಹೋಗಿ ಅದು ಬೇರೆ ಬೇರೆ ರೀತಿಯಾಗಿ ಕಳಿಸೋದು. ಈಗಂತೂ ಭಾಳಷ್ಟು ಮಂದಿ ಸ್ಮಾರ್ಟ್ ಫೋನ್ ಇರೋದನ್ನ ಗೂಗಲ್ ಅಕೌಂಟ್ಗೆ ಇದು ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಸೇವ್ ಆಗೋದೆಲ್ಲ ಅಲ್ಲೂ ಕೂಡ ಸೇವ್ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಮೇಲ್ ಬಿಟ್ಟು ಹೋಗಿ ಅಥವಾ ಮೇಲ್ ಹ್ಯಾಕ್ ಮಾಡಿ ಅದನ್ನೆಲ್ಲ ಫೋಟೋಸ್ನು ಕೂಡ ತೆಗಿಬಹುದಾಗಿರುತ್ತೆ. ಈ ರೀತಿ ಸಮಸ್ಯೆ ನೀವು ನೋಡ್ತಿರೋ ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರಿಂದಾಗಿ. ಇನ್ನೊಂದು ಇವಾಗ ಬಂದಿದೆ ಅಪ್ಸೈಡ್ ಸೆಲ್ಫಿ ಅಂತ. ಸೊ ನಾವು ಸ್ಟ್ರೇಟ್ ಇಲ್ಲಿಂದ ತಗೊಳೋದು ಸ್ಟಾರ್ಟ್ ಮಾಡ್ತೀವಿ. ಸೊ ಅಪ್ಪಿಂದ ತಗೊಳಕ್ ಲೈಕ್ ದ ಬಾಡಿ ಅಟೈರ್ ನಿನ್ ಪೊಸಿಷನ್, ಸೊ ಅದು ಸ್ವಲ್ಪ ಆಕ್ವರ್ಡ್ ಆಗಿ ಬರುತ್ತೆ. ಸೊ ಆ ತರ ಸೆಲ್ಫೀಸು ಇವಾಗ ಸ್ಟಾರ್ಟ್ ಆಗಿದೆ. ಅದೆಲ್ಲ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ತುಂಬಾ ಒಂಥರ ಕೇಸಸ್ ನಡೀತಾ ಇರತ್ತೆ. ಇವಾಗ ಯಾರಿಗೋ ಕಳ್ಸೋಬೋದು, ಬೈ ಮಿಸ್ಟೇಕ್ ವಾಟ್ಸಪ್ ಅಲ್ಲೇ ನೀನ್ ಯಾರಿಗೋ ಕಳ್ಸೋಬೋದು, ಯಾರಿಗೋ ಕಳ್ಸ್ಬಿಟ್ಟಿರ್ತೀಯ. ಸೊ ಅದ್ ಯಾವ ತರದ ಪಿಕ್ಚರ್ ಇರ್ಬೋದು, ನಿಮಗ್ ಪ್ರೈವೇಟ್ ಪಿಕ್ಚರ್ ಇರ್ಬೋದು. ಸೊ ಅದಕ್ಕೆ ಪ್ರೈವಸಿಗೆ ಆಪ್ಷನ್ ಇರೋದಿಲ್ಲ ಅಲ್ಲಿ. ಸೊ ನಿಮ್ಗೆ ಏನ್ ಅನ್ಕೊಂತೀರ, ನನ್ಗೆ ಏನೂ ಆಗಲ್ಲ. ಫೇಸ್ಬುಕ್ ಅಲ್ಲೇ ಏನೋದು ಶಾರ್ಟ್ ಸ್ಕರ್ಟ್ಸ್ ಆ ಥರ ಹಾಕೊಳ್ಳೋ ಫೋಟೋಸು ಅವ್ರಿಗೆ ಏನು ಕೇರ್ ಮಾಡಲ್ಲ, ನಂದೇನೂ ಆಗಲ್ಲ ಅಂದ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ಸೆಲ್ಫಿ ತಗೊಳ್ಳೋದು, ಸೊ ನಾರ್ಮಲ್ ಪಿಕ್ಚರ್ ತಗೊಳ್ಳೋದು, ಸೆಲ್ಫಿ ತಗೊಳ್ಳೋದು ತುಂಬ ವೇರಿಯನ್ಸ್ ಇರುತ್ತೆ. ಸೊ ನಮ್ಮ ಪಿಕ್ಚರ್ ಯಾರೋ ತಗೊಳ್ಳೋದು ಸ್ವಲ್ಪ ಝೂಮ್ ಮಾಡಿದ್ರು ಬ್ಲರ್ ಇರುತ್ತೆ. ಸೊ ಇವಾಗ ನಾವು ಕ್ಲೋಸಪ್ ಅಲ್ಲಿ ತಗೊಂಡ್ರೆ ನಮ್ಮ ಬಾಡಿ ಸ್ಟ್ರಕ್ಚರು ಅಷ್ಟೇ ಫುಲ್ ಕ್ಲೋಸಪ್ ಅಲ್ಲಿ ಕಾಣಿಸುತ್ತೆ. ಸೊ ಇನ್ನ ಅವ್ರಿಗೆ ಈಸಿ ಆಗತ್ತೆ, ಬೇರೆಯವರಿಗೆ ಹ್ಯಾಕರ್ಸ್ಗೆ ಅವ್ರಿಗೆಲ್ಲ ಇನ್ನ ಈಸಿಯಾಗಿ ನಾವೇ ಒಂದು ಮಾಡ್ಕೊಡ್ತಾ ಇದೀವೇನೋ ಅನ್ನೋದು. ಕರೆಕ್ಟ್ ಚೈತ್ರ. ಈಗ ಅದೇ ಒಂದು ಗೂಗಲ್ ಅಕೌಂಟ್ ಅಲ್ಲಿ ಸೇವ್ ಆಗಿರುತ್ತೆ ಫೋಟೋಸ್, ಅದು ಎಲ್ಲಿಂದ ಬೇಕಾದ್ರೆ ತೆಗೆದುಕೊಂಡು ನಮ್ಗೆ ಗೊತ್ತಿಲ್ಲ ರೀತಿ ನಮ್ಮ ಫೋಟೋಸ್ ಎಲ್ಲಿಂದನೋ ಸಿಕ್ಕಿರುತ್ತೆ. ಅದ್ ನಂತರದಲ್ಲಿ ಯಾವ ರೀತಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹುಡುಗಿರಲ್ಲಿ ಯಾವ ರೀತಿ ಡಿಪ್ರೆಷನ್ಗೋ ಅಥವಾ ಅವ್ರನ್ನ ಒಂದು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರೋ ರೀತಿಲಿ ದೂಡ್ ಬಿಡುತ್ತೆ ಅಂತ ಹೇಳಿ ಈ ವಿಚಾರ. ಹ್ಯಾಕರ್ಸ್ಗೆ ಫೇಸ್ಬುಕ್ ಅಂತ ಇದೆ, ಇನ್ಸ್ಟಾಗ್ರಾಮ್, ಯಾವ್ದಕ್ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ನಮ್ಗೆ ಗೊತ್ತಿರಲ್ಲ, ಯಾರಾದ್ರೂ ಹೇಳಿದ್ರೆ ನಮಗೆ ಅವಾಗಲೇ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗಲ್ಲ. ಅಲ್ಲಿ ಪ್ರೈವಸಿ ಕೊಟ್ಟಿರಲ್ಲ, ಪಬ್ಲಿಕ್ ಅಂತ ಕೊಟ್ಟಿರ್ತಾರೆ. ನಮ್ಗೆ ಗೊತ್ತೇ ಇರಲ್ಲ ಫೇಸ್ಬುಕ್ ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಅಂದ್ಬಿಟ್ಟು. ಅವರೆಲ್ಲ ಏನ್ ಮಾಡ್ತಾರೆ, ಸ್ಕ್ರೀನ್ ಶಾಟ್ ಇಲ್ಲ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ವಾ, ಅದನ್ನ ಕೊಟ್ಬಿಟ್ಟು ಆಮೇಲೆ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಅದ್ರಲ್ಲಿ ಏನೇನೋ ಫೋಟೋಸ್ ಬರುತ್ತೆ. ಅವಾಗ ಬೇರೆ ಹುಡುಗಿ ಗೊತ್ತಾದ್ರೆ ಬೋಲ್ಡ್ ಆಗಿದ್ರೆ ಫೇಸ್ ಮಾಡ್ತಾಳೆ, ಇಲ್ಲ ಅಂದ್ರೆ ಅವಳು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅವಳು ಸೂಸೈಡ್ ಎಲ್ಲ ಮಾಡ್ಕೊಂತಲ್ಲ. ಇದೆಲ್ಲ ಆಗಿದೆ. ಸೊ ಅದು ಬೇಡ ಅಂತ. ಓಕೆ. ಸೊ ಅರ್ಚಿತಾ ಅವರೇ, ನಿಮ್ಗೆ ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಈ ಸೆಲ್ಫಿಗೆ ಸಂಬಂಧಪಟ್ಟಂತೆ ಏನಾದ್ರು ಎಲ್ಲ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದಾರಾ ಮ್ಯಾನೇಜ್ಮೆಂಟ್ ಇಂದ? ಏನಾದ್ರು ಈ ರೀತಿಯದ್ದು ಏನಾದ್ರು ನೀವು ನೋಡ್ತಿರೋ ಪ್ರಕಾರವಾಗಿ ಅರ್ಚಿತಾ ಅವರೇ? ನೋ ಸರ್, ಇಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ಕಾಲೇಜಲ್ಲಿ ಸೆಲ್ಫಿ ತಗೊಳ್ಳೋದು ರಿಸ್ಟ್ರಿಕ್ಷನ್ ಹಾಕಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಸ್ಟೂಡೆಂಟು ಕಾಲೇಜಿಗೆ ಎಂಟ್ರಿ ಆಗ್ತಿದ್ದಂಗೆ ಗೇಟಲ್ಲಿ ಒಂದು ಸೆಲ್ಫಿ, ಮೆಟ್ಲತ್ತ ಒಂದು ಸೆಲ್ಫಿ, ಕ್ಲಾಸಲ್ಲಿ ಒಂದು ರೂಮಲ್ಲಿ ಒಂದು ಸೆಲ್ಫಿ, ಟೀಚರ್ಸ್ ಬರೋಕ್ಕಿಂತ ಮುಂಚೆ ಒಂದು ಸೆಲ್ಫಿ. ಡೇ ಪೂರ್ತಿ ಕಾಲೇಜಲ್ಲಿ ಸೆಲ್ಫಿ ತಗೊಳ್ಳೋದ್ರಲ್ಲೇ ಟೈಮ್ ಪಾಸ್ ಮಾಡ್ತಾರೆ. ಯಾವುದೇ ರೀತಿಯ ಪಾಠದ ಕಡೆ ಆಗಲಿ ಲೆಸನ್ ಕಡೆ ಆಗಲಿ ಯಾವುದೇ ರೀತಿಯ ಗಮನವನ್ನು ಕೊಡೋದಿಲ್ಲ. ಅದರಿಂದ ಕಾಲೇಜಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಅನ್ನೋದಿದ್ರೆ ಈ ಸೆಲ್ಫಿ ತಗೊಳ್ಳೋದು ಅವಾಯ್ಡ್ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಅಟ್ಲೀಸ್ಟ್ ಹೇಳ್ತಾರ, ಏನಮ್ಮ ಯಾವಾಗಲೂ ನೋಡಿದ್ರು ಫೋಟೋ ತೆಗೆಸ್ಕೊಳ್ತಿರ್ತೀರಾ, ಸೆಲ್ಫಿ ತಗೊಳ್ತಿರ್ತೀರಾ ಅಂತ ಹೇಳಿ ಲೆಕ್ಚರ್ಸು ಟೀಚರ್ಸ್ಗೆಲ್ಲ ಗೊತ್ತಿದೆಯಾ ಈ ಸಮಸ್ಯೆ ಇದೆ ಅನ್ನೋದು? ಅಯ್ಯೋ
ಹಾಂ ಸರ್, ತುಂಬ ಲೆಕ್ಚರ್ಸ್ ಎಲ್ಲ ಹೇಳ್ತಾರೆ, ಆದರೂ ಮಾತು ಕೇಳಬೇಕಲ್ಲ ಸ್ಟೂಡೆಂಟು. ಲೆಕ್ಚರ್ಸ್ ಈ ಕಡೆಯಿಂದ ಹೋಗ್ತಾ ಇದ್ರೆ ಅವ್ರ ಜೊತೆನೇ ಸೆಲ್ಫಿ ತಗೊಳ್ಳೋರು ಇದ್ದಾರೆ, ಅವ್ರು ಹೋದ್ಮೇಲೆ ಸೆಲ್ಫಿ ತಗೊಳ್ಳೋರು ಇದ್ದಾರೆ. ತುಂಬ ಥರ ಸೆಲ್ಫಿ ನಡೀತಿದೆ. ಇನ್ನೊಂದು ಏನಂದರೆ ಕಾಲೇಜಲ್ಲಿ ಫ್ರೀ ಸಿಕ್ತರೆ ಸಾಕು ಸೆಲ್ಫಿ ತಗೋಬೇಕು ಅಂತ. ಇನ್ನೊಂದು ಕಡೆ ಲೆಕ್ಚರ್ಸ್ ಅಲ್ಲಿ ತಿರ್ಕೊಂಡು ಬೋರ್ಡ್ ಮೇಲೆ ಏನಾದರೂ ಬರೀತಿದ್ರೆ ಅದನ್ನು ಸೆಲ್ಫಿ ತಗೊಳ್ಳೋದು, ಅದನ್ನು ಅಪ್ಲೋಡ್ ಮಾಡೋದು. ಇನ್ನೊಂದು ಎಕ್ಸಾಮ್ ಟೈಮಲ್ಲೆಲ್ಲ ಬಂದರೆ ಸೆಲ್ಫಿ ಹುಚ್ಚು, ಬುಕ್ಕಲ್ಲಿ ಓದ್ಕೊಂತ ಸೆಲ್ಫಿ ತಗೊಳ್ಳೋದು. ಅವ್ರು ಏನು ಓದ್ತಿದೀವಿ ಅಂತ ಮೈಂಡಿಗೆ ಇರಲ್ಲ, ಸೆಲ್ಫಿ ಹುಚ್ಚೆ ಜಾಸ್ತಿ ಆಗತ್ತೆ. ಎಕ್ಸಾಮಲ್ಲಿ ಏನು ಬರೀ ಸೆಲ್ಫಿ ಇದೆ ಬರೀತಾರೋ ಏನೋ ಅಂತಾನೂ ಗೊತ್ತಿಲ್ಲ ಸರ್. ಕಾಲೇಜಲ್ಲಿ ಸೆಲ್ಫಿ ತಗೊಳ್ಳೋದ್ರ ಬಗ್ಗೆ ರಿಸ್ಟ್ರಿಕ್ಷನ್ ಮಾಡಬೇಕು, ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಇದೊಂದು ರೂಲ್ಸ್ ಫಾಲೋ ಮಾಡಬೇಕು. ಇದರಿಂದನಾದ್ರೂ ಸ್ವಲ್ಪ ಕಾಲೇಜಲ್ಲಿ ಸ್ಟೂಡೆಂಟ್ಗೆ ಸ್ವಲ್ಪ ಸೆಲ್ಫಿ ಕ್ರೇಜ್ ಹೊರಟೋಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯ. ಕರೆಕ್ಟ್ ಹೌದು. ಥ್ಯಾಂಕ್ ಯು ಅರ್ಚತಾ ಅವರೇ. ಜೊತೆಗೆ ನಮ್ಮ ಜೊತೆಗೆ ಶಿವಮೊಗ್ಗದಿಂದ ನಂತರದಲ್ಲಿ ರಚನಾ ಅವರು ಜಾಯಿನ್ ಆಗ್ತಾರೆ. ಹಾಗೆ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಸೆಲ್ಫಿ ರೋಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸ್ನೇಹ ಅವರೇ, ಈಗ ಒಬ್ಬ ವ್ಯಕ್ತಿ ಅಥವಾ ಒಂದು ಹುಡುಗಿ ಬಹಳಷ್ಟು ಸೆಲ್ಫಿ ತೆಗೆದುಕೊಂಡು ಹುಚ್ಚಿ ಹಿಡಿದ್ಬಿಟ್ಟಿರುತ್ತೆ. ಸೊ ಆ ನಂತರದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇಲ್ಲ ಇದೇನೋ ಮಿಸ್ ಹೊಡಿತಾ ಇದೆ, ಬಹಳಷ್ಟು ಹುಚ್ಚು ಹಿಡಿದ್ಬಿಟ್ಟಿದೆ ಅಂತ. ವಾಪಸ್ ಬರೋದಕ್ಕೆ ಟ್ರೈ ಮಾಡಿದಂತಹ ಸಂದರ್ಭದಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ, ಬರೋದಕ್ಕೆ ಸಾಧ್ಯ ಆಗುತ್ತಾ? ಆಕ್ಚುಲಿ ಆಗಲ್ಲ, ಸಾಧ್ಯ ಆಗಲ್ಲ. ಎಷ್ಟೊಂದು ಕ್ಲಾಸಸ್ ಆಗುತ್ತೆ ಅವಾಗ. ನಾನೊಂದು ಸೆಲ್ಫಿ ನಾವಿಬ್ರು ಒಟ್ಟಿಗೆ ತಗೊಂಡ್ರೆ ಇಲ್ಲ ಚೆನ್ನಾಗಿಲ್ಲ ಅನ್ಕೊಂಡು ಹಂಗೆ ಬಿಟ್ಬಿಡು ಈ ದಿನಕ್ಕೆ, ನೆಕ್ಸ್ಟ್ ಡೇ ತಗೊಳ್ಳೋಣ, ಆ ತರ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಎಷ್ಟೊಂದು ಕ್ವಾರಲ್ ಆಗತ್ತೆ ಅವ್ರಿಬ್ರು ಮಧ್ಯ. ನಾವ್ ತಗೊಳಕ್ ಆಗಿಲ್ಲ ಈ ಸತಿ, ನೀನ್ ಚೆನ್ನಾಗ್ ಕಾಣಿಸ್ಲಿಲ್ಲ ಇವತ್ತು, ನೀನೇನಕ್ ಆ ತರ ಪೋಸ್ ಮಾಡ್ದೆ, ನೀನೇನಕ್ ಆ ತರ ಕೆಡಿಸ್ದೆ ಫೋಟೋ, ಆ ತರ ಆರ್ಗ್ಯುಮೆಂಟ್ಸ್ ಆಗತ್ತೆ. ಸೊ ಅಷ್ಟು ಅಡಿಕ್ಟ್ ಆಗೋಗಿದೆ ಅದು ಇವಾಗ. ಅಕ್ಕಪಕ್ಕ ಮೊಬೈಲ್ ಹಂದಾಡ್ಸಿದ್ರು ಇಲ್ಲ ನಾನ್ ಚೆನ್ನಾಗಿ ಬರಬಾರ್ದು ಅನ್ನೋ ಕಾರಣಕ್ಕೆ ಹಂದಾಡ್ಸಿದ್ಯಾ ಅನ್ನೋ ತನಕ. ಸೊ ಶೌರ್ಯ ಅವರೇ, ಈಗ ಕ್ಲಾಸ್ ರೂಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಕ್ಯಾಂಪಸ್ ಅಲ್ಲಿ ಆಗಿರ್ಬೋದು ಬಹಳ ಸೆಲ್ಫಿ ಹುಚ್ಚಿರುತ್ತೆ. ಆ ನಂತರದಲ್ಲಿ ಬೇಡ ಅಂತ ಹೇಳಿ ಅವಾಯ್ಡ್ ಮಾಡೋದಕ್ಕೆ ಒಂದು ಹಂತ ತಲುಪಿದ ನಂತರದಲ್ಲಿ ಸಾಧ್ಯ ಆಗುತ್ತಾ ಶೌರ್ಯ ಅವರೇ ಅಂತ ಹೇಳಿ? ತುಂಬ ಅಡಿಕ್ಟ್ ಆಗಿರೋರಿಗೆ ಸೆಲ್ಫಿ ಅನ್ನೋದು ಅದೊಂದು ಕಾಯಿಲೆ ಥರ ಹರ್ಕೊಬಿಟ್ಟಿದೆ ಸರ್. ಅವರಾಗೆ ಹೊರಗಡೆ ಬರಬೇಕು, ಸೆಲ್ಫಿ ಅನ್ನೋದು ಸ್ವಲ್ಪ ಕಮ್ಮಿ ಮಾಡಬೇಕು. ನಾವೇ ತುಂಬ ಕಾನ್ಷಿಯಸ್ ಆಗ್ತಾ ಇದೆ ಫೇಸ್ ಮೇಲೆ. ಕ್ಲಾಸ್ ರೂಮ್ಸಲ್ಲಿ ತಗೊತಾರೆ, ಅದನ್ನ ಕಾಲೇಜ್ ಅಥಾರಿಟಿನೇ ಸ್ವಲ್ಪ ತಡೆ ಹಿಡಿಬೇಕು, ಫೋನ್ಸ್ ತರಬಾರ್ದು ಕ್ಲಾಸ್ ಒಳಗೆ ಅಂತೆಲ್ಲ ಹೇಳಬೇಕು. ಹೌದು ಜೈನಬ್ ಅವರೇ, ಅದನ್ನ ಹೇಗೆ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಒಂದು ಹಂತ ತಲುಪಿದ ನಂತರದಲ್ಲಿ? ಕಂಟ್ರೋಲ್ ಮಾಡಲೇಬೇಕು. ಇದು ಇಟ್ಸ್ ಅನ್ ಅಡಿಕ್ಷನ್. ಸೊ ಮೇನ್ಲಿ ಹಾಸ್ಪಿಟಲ್ಸಲ್ಲಿ, ಕಾಲೇಜಸಲ್ಲಿ, ವಾಟರ್ ಪ್ಲೇಸಸಲ್ಲಿ ಅಲ್ಲೆಲ್ಲ ಅವಾಯ್ಡ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಬೆನಿಫಿಷಿಯಲ್. ಚಿಲ್ಡ್ರನ್ ನೌಡೇಸ್ ಇವನ್ ಚಿಕ್ಕ ಮಕ್ಕಳು ತುಂಬ ಜಾಸ್ತಿ ಪೇರೆಂಟ್ಸ್ ಮೊಬೈಲ್ ಎತ್ಕೊಂಡು ಸೆಲ್ಫಿ ತಗೋಬೇಕಂತ ತುಂಬ ಕ್ರೇಜ್ ಆಗಿದೆ ಅವ್ರಿಗೆ. ಇಟ್ ಹ್ಯಾಸ್ ಟು ಬಿ ಅಂಡರ್ ಕಂಟ್ರೋಲ್ ಮಾಡಲೇಬೇಕು. ನೋ ಸೆಲ್ಫಿ ಝೋನ್ ಅಂತ. ಹೌದು. ಸೊ ಚೈತ್ರ ಅವರೇ, ಒಂದು ಲೆವೆಲ್ ದಾಟ್ಬಿಟ್ಟಿದೀವಿ ನಾವು ಈ ಹುಚ್ಚಲ್ಲಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ, ನಾವು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ? ನಮಗೆ ಗೊತ್ತಾಗುತ್ತೆ, ನಾವು ಪೋಸ್ಟ್ ಮಾಡೋದು, ನಾವೆಲ್ಲ ಸೆಲ್ಫಿ ತೊಗೊಂಡು ಪೋಸ್ಟ್ ಮಾಡ್ತೀವಲ್ಲ, ಅವಾಗಲೇ ಗೊತ್ತಾಗುತ್ತೆ. ಒಂದೇ ದಿನದಲ್ಲಿ ಎಷ್ಟೊಂದು ಅಪ್ಲೋಡ್ ಮಾಡಿರ್ತಾರೆ. ಒಂದು ಅಪ್ಲೋಡ್ ಮಾಡಿದ್ರೆ ಒಂದಿನ ಹಂಗಲ್ಲ, ಒಂದೇ ದಿನದಲ್ಲಿ 20-25 ಆ ಥರ ಅಪ್ಲೋಡ್ ಮಾಡಿರ್ತಾರೆ. ನಮಗೆ ಗೊತ್ತಾಗುತ್ತೆ ಏನು ಇಷ್ಟೊಂದು ಅಪ್ಲೋಡ್ ಮಾಡಿದ್ನ. ಇಲ್ಲಾಂದರೆ ನನ್ನ ಅಕ್ಕದ ಪಕ್ಕದೆಲ್ಲ ಹೇಳ್ತಾ ಇರ್ತಾರೆ, ನಿನಗೇನು ಮಾಡಕ್ಕೆ ಬರೀ ಕೆಲಸ ಇಲ್ವಾ, 24 ಗಂಟೆ ಸೆಲ್ಫಿ ತೊಗೊಂಡೆ ಅಪ್ಲೋಡ್ ಮಾಡ್ತಿರ್ತೀಯಾ ಅಂತ. ಅದೊಂದು ಬಂದ್ಬಿಡುತ್ತೆ. ಇನ್ನೊಂದು ಬಂದ್ಬಿಡುತ್ತೆ, ಅದು ಶಿಸ್ ಸೋ ಜಾಬ್ಲೆಸ್, ಯಾವಾಗಲೂ ಫೋಟೋ ತೊಗೊಂಡು ಅಪ್ಲೋಡ್ ಮಾಡೋದೇ ಕೆಲಸ, ಬೇರೇನೂ ಕೆಲಸ ಇಲ್ಲ, ಅದು ಬಂದ್ಬಿಡುತ್ತೆ. ಸೊ ದಟ್ ಬೇಡ. ಕರೆಕ್ಟ್. ಅಲ್ಲ, ಹೇಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ, ಒಂದು ಹಂತ ನಾವು ದಾಟ್ ಹೋಗಿದೀವಿ ಅನ್ನುವಂಥದ್ದು ಏನಾದ್ರು ಗೊತ್ತಾಗುತ್ತಾ, ಅಥವಾ ಗೊತ್ತಾಗದ ರೀತಿ ಡಾಕ್ಟರ್ ಹೇಳಿದಾಗ ಒಂದು ಕಾಯಿಲೆ ಆದ್ಮೇಲೆ ಅದು ಗೊತ್ತಾಗೋದ? ಆವಾಗಲೇ ಗೊತ್ತಾಗುತ್ತೆ ಅನ್ಸುತ್ತೆ. ಅದ್ರ ತನಕ ನಮ್ಗೆ ಗೊತ್ತಾಗೋದೇ ಇಲ್ಲ. ಬರೀ ಅಪ್ಲೋಡ್ ಮಾಡೋದು, ನಾವು ತೋರಿಸ್ಕೊಬೇಕು ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತ, ಅದೊಂದು. ಇನ್ನೊಂದು, ಬೇರೆಯವ್ರಿಗೆ ಒಂಥರ ಅದು ನೆಗೆಟಿವಿಟಿ ಆಗುತ್ತೆ. ಬೇರೆಯವರು ಬೇಜಾರು ಮಾಡ್ಕೊತಾರೆ, ನೋಡೋಳು ಎಷ್ಟು ಚೆನ್ನಾಗಿದ್ದಲ್ಲ, ಯಾವಾಗಲೂ ಫೋಟೋಸ್ ಹಾಕ್ತಾನೆ ಇರ್ತಾಳೆ ಫೇಸ್ಬುಕ್ಕಲ್ಲಿ, ಎಷ್ಟು ಲೈಕ್ಸು ಬರುತ್ತೆ ಅಂತ ಒಂದು ಬಂದ್ಬಿಡುತ್ತೆ. ಅದು ಬೇಡ. ಸೊ ಭಾಗ್ಯಶ್ವರ್, ಹೇಗೆ ನೀವು ಸುಮಾರಷ್ಟು ಬ್ಯಾಚ್ ಕರ್ಕೊಂಡು ಹೋಗ್ತಾ, ಹುಡುಗರಲ್ಲಿ ಜಾಸ್ತಿ ಇರುತ್ತಾ ಈ ರೀತಿ ಗೀಳು, ಹುಡುಗಿರಲ್ಲಿ ಜಾಸ್ತಿ ಇರುತ್ತಾ ಅಂತ? ಹುಡುಗಿಯರಲ್ಲೇ ಜಾಸ್ತಿ. ಬಟ್ ಏನಂದ್ರೆ ಕೆಲವೊಂದು ಡೇಂಜರ್ ಸ್ಪಾಟ್ ಹತ್ರ ಹೋಗಿ ತೆಗೆದುಕೊಳ್ಬೇಕು, ಅದೆಲ್ಲ ಸ್ವಲ್ಪ ಹುಡುಗರಿಗೆ ಹುಚ್ಚಿರುತ್ತೆ ಅನ್ಸುತ್ತೆ. ಅದ್ ಬಿಟ್ರೆ ಹುಡುಗಿಯರಲ್ಲೇ ಜಾಸ್ತಿ. ಓಕೆ, ನಮ್ಮ ಜೊತೆಗೆ ಶಿವಮೊಗ್ಗದಿಂದ ರಚನಾ ಅವರು ಜಾಯ್ನ್ ಆಗಿದ್ದಾರೆ. ರಚನಾ ಅವರೇ, ನಿಮಗೂ ಗೊತ್ತಿರ್ಬೋದು, ಈಗ ನಾವು ಕೂಡ ಮಾತನಾಡ್ತಾ ಇದ್ವಿ, ಸೆಲ್ಫಿ ಅನ್ನೋದು ಒಂದು ಸಮಸ್ಯೆಗೆ ಹೇಗೆ ನಮ್ಮನ್ನು ದೂಡ್ ಬಿಡುತ್ತೆ ನಂತರದಲ್ಲಿ ಮಾನಸಿಕ ಕಾಯಿಲೆಗೆ ಅನ್ನುವಂಥ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಸ್ಟೂಡೆಂಟ್ ಲೈಫಲ್ಲಿ ಇದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಸರ್ ಹೇಗೆ ಅಂದರೆ ಈಗ ಸೆಲ್ಫಿಯಿಂದಾಗಿ ನಮ್ಮ ಕಾಲೇಜ್ ನಾವು ಬೇರೆ ಕಾಲೇಜಿಗಿಂತ ಪ್ರಪೋಸ್ ಆಗಿ ನಮ್ಮ ಕಾಲೇಜಲ್ಲಿ ಹೆಚ್ಚಾಗಿ ಸೆಲ್ಫಿನೇ ಅವ್ರದ್ದು ಹುಚ್ಚಾಗಿಬಿಟ್ಟಿದೆ. ಸೆಲ್ಫಿ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಎಂಬ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದಾಗಿ ಸೆಲ್ಫಿಯಿಂದಾಗಿ ಅನೇಕ ಅನಾಹುತಗಳು ಆಗ್ತಾ ಇದೆ, ಅಲ್ಲದೆ ಅನೇಕ ಸಾವು ನೋವುಗಳು ಹೋಗ್ತಾ ಇದೆ. ಈಗ ಸೆಲ್ಫಿ ಹೆಂಗೆ ಹುಚ್ಚು ಅಂದರೆ ಹೆಣದ ಮುಂದೆ ನಿಂತ್ಕೊಂಡ್ರು ಫೋಟೋ ತಸ್ಕೊಳೋ ಲೆವೆಲಲ್ಲಿ ಇದ್ದಾರೆ ಜನ, ಅಷ್ಟು ರೀತಿಯಾಗಿ ಸೆಲ್ಫಿನ ಯೂಸ್ ಮಾಡ್ತಿದ್ದಾರೆ. ಇದರಿಂದಾಗಿ ಅನೇಕ ಪ್ರಾಣಿಗಳಿಗೂ ಸಹ ಹಿಂಸೆ ಆಗುತ್ತೆ. ಹೇಗಂದರೆ ಒಂದು ವೆರಿವೇಷನಲ್ಲಿ ಪ್ರಾಣಿಗಳಿಗೆ ತುಂಬ ಹೆಚ್ಚಿನವಾದ ಗುಬ್ಬಿ ಒಂದು ಪ್ರಾಣಿ, ಆ ಪ್ರಾಣಿಗೂ ಸಹ ಸೆಲ್ಫಿ ನಾವು ಬೇರೆಯವ್ರ ಕಡೆ ಅಪ್ಲೋಡ್ ಮಾಡಿದಾಗ ಈ ರೀತಿ ಸಮಸ್ಯೆಗಳು ಸಹ ಕಾಣ್ತಾ ಇದೆ ಸರ್. ಸೆಲ್ಫಿ ಯಾವ ಕಾರಣಕ್ಕೂ ಸೆಲ್ಫಿ ತೆಗಿಬಾರ್ದು ಅಂತ ನಮ್ಮ ಇಡೀ ಕಾಲೇಜಲ್ಲಿ ಆಗಲಿ, ನಮ್ಮ ಕಾಲೇಜ್ ಅಂತ ಅಲ್ಲ ಎಲ್ಲ ಕಾಲೇಜಲ್ಲೂ ಕೂಡ ಸೆಲ್ಫಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಸರ್. ಇದರಿಂದಾಗಿ ಅನೇಕ ಜನರಿಗೆ ಯಾವ ರೀತಿ ಅಂದರೆ ಅವ್ರಿಗೆ ಸೆಲ್ಫಿ ಬಗ್ಗೆ ಅವ್ರಿಗೆ ಹುಚ್ಚಿರುತ್ತೆ, ಆದರೆ ಬೇರೆಯವರಿಗೆ ಅದು ಒಂಥರ ಅಸಹ್ಯವಾದ ಭಾವನೆ ಮೂಡುತ್ತೆ. ಅನೇಕ ಪ್ರಾಣಿಗಳ ಜೊತೆ ತಗ್ಸ್ಕೋಬೇಕು ಅಂತೇಳಿ ಅನೇಕ ಜನ ಫೋಟೋ ತೆಗಿತಾರೆ. ಇದರಿಂದ ಪ್ರಾಣಿಗಳಿಂದ ಅನಾಹುತಗಳು ಸಹ ಆಗಿದೆ. ಎಕ್ಸಾಂಪಲ್ ಅಂದರೆ ಮೊನ್ನೆ ಗಾಜು ಡ್ಯಾಮಲ್ಲಿ ನಾವೇ ಕೂಡ ಹೋಗಿದ್ವಿ. ಅಲ್ಲಿ ಒಂದು ಮಂಗದ ಜೊತೆ ಒಬ್ರು ಸೆಲ್ಫಿ ತಗೊಳ್ತಿದ್ರು. ಆ ಮಂಗ ಯಾವ ರೀತಿ ಅವರಿಗೆ ವ್ಯಕ್ತಪಡಿಸ್ತು ಅಂದರೆ ಆ ರೀತಿಯಲ್ಲಿ ಅವ್ರಿಗೆ ಒಂಥರ ಜಿಬ್ರೋ ರೀತಿಯಲ್ಲಿ ಬಂತು. ಆ ಮಂಗಗಳಿಗೂ ಸುಡ ಸೆಲ್ಫಿ ಇಷ್ಟ ಆಗಲ್ಲ. ಅಂತ ಲೆವೆಲಲ್ಲಿ ಈ ರೀತಿ ಸೆಲ್ಫಿ ತಕ್ಕೊಂತಾರೆ ಅಂದರೆ ಅದು ಅಸಹ್ಯ ಅನ್ಸುತ್ತೆ ಸರ್ ನನ್ನ ಪ್ರಕಾರ. ಹೌದು ಅಂದ್ರೆ ನೀವು ಹೇಳಿದ್ರಿ ಈಗ ನಿಮ್ ಶಿವಮೊಗ್ಗ ಅಂತಾನೆ ಬಹಳಷ್ಟು ಟೂರಿಸ್ಟ್ ಸ್ಪಾಟ್ಗಳಿದೆ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನಿಲ್ಬೇಡಿ, ಫೋಟೋ ತಕೊಳ್ಬೇಡಿ, ಅಥವಾ ಕಾಲೇಜ್ ಕ್ಯಾಂಪಸ್ ಅಲ್ಲಿ ತಕೊಳ್ಬೇಡಿ ಆಗಾಗ ಅಂತೇಳಿ ಏನಾದ್ರು ಸ್ಕೂಲ್ ಮ್ಯಾನೇಜ್ಮೆಂಟಿಗೆಲ್ಲ ಇದ್ರ ಸೀರಿಯಸ್ನೆಸ್ ಗೊತ್ತಾಗಿದೆಯಾ? ಎಲ್ಲಿ ತನಕ ಈ ಸಮಸ್ಯೆ ತಲುಪುತ್ತೆ ಅನ್ನುವಂಥದ್ದು, ಅಥವಾ ನಂತರದಲ್ಲಾದ್ರೂ ಗೊತ್ತಾಗ್ಬೇಕು ಅವ್ರಿಗೆ ಅಂತ ಹೇಳ್ತೀರಾ ರಚನಾ ಅವರೇ? ಹ್ಞೂ ಸರ್, ಖಂಡಿತವಾಗ್ಲಿ ಗೊತ್ತಾಗಬೇಕು. ಯಾಕಂದರೆ ಸೆಲ್ಫಿಯಿಂದಾಗಿ ಎಷ್ಟು ಜನರಿಗೆ ಅನಾಹುತ ಆಗಿದೆ ಅಂದರೆ, ಇದು ಜೋಗ್ ಫಾಲ್ಸಲ್ಲಿ ಅದು ನೀರು ಜೊತೆ ಫೋಟೋ ತಸ್ಕೊಳಕ್ಕೆ ಹೋಗಿ ಅನೇಕ ಜನರು ಸಾವನ್ನ ಅಪ್ಪಿದ್ದಾರೆ ಸರ್. ಆಗಿಲ್ಲದೆ ಎತ್ತರವಾದ ಪ್ರದೇಶಗಳಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತಗೊಳಕ್ಕೆ ಹೋಗಿ ಕಾಲು ಜಾರಿ ಬಿದ್ದಿರುವಂಥ ಎಷ್ಟೋ ಘಟನೆಗಳು ನಡೆದಿದೆ. ನಮ್ಮ ಶಿವಮೊಗ್ಗದಲ್ಲೂ ಸಹ ಹೆಚ್ಚು ನಡೆದಿದೆ ಸರ್, ಇಲ್ಲ ಅಂತಲ್ಲ, ತುಂಬ ನಡೆದಿದೆ ಸರ್. ಸೊ ಜೈನಬ್ ಅವರೇ, ಇದಕ್ಕೆಲ್ಲ ಏನ್ ಪರಿಹಾರ ಅಂತೀರಾ? ಅದ್ರಲ್ಲೂ ಕೂಡ ಟೀನೇಜರ್ಸ್ ಯಾವ ರೀತಿಯಾಗಿ ಸಮಸ್ಯೆನ ಅರ್ಥ ಮಾಡ್ಕೊಳ್ಬೇಕು ಅನ್ಸುತ್ತೆ ಅಂತ? ಓಕೆ, ನಿಮ್ಮ ಜೊತೆಗೆ ಮತ್ತೆ ನಾನು ಮಾತನಾಡ್ತೀನಿ ಜೈನಬ್ ಅವರೇ. ಡಾಕ್ಟರ್, ಈಗ ಈ ಪೇರೆಂಟ್ಸಿಗೆ ಯಾವ ಹಂತದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಮಕ್ಕಳು ವಿಚಾರವಾಗಿ? ಯಾಕಂದ್ರೆ ಎಂಡ್ ಆಫ್ ದ ಡೇ ಸಫರ್ ಆಗುವಂಥವ್ರು ಪೇರೆಂಟ್ಸೇ. ಮಕ್ಕಳು ಈ ರೀತಿಯಾದಂಥ ಸಮಸ್ಯೆಗೆಲ್ಲ ಒಳಗಾಗ್ಬಿಟ್ಟು ಈ ರೀತಿ ಖಿನ್ನತೆಗೆಲ್ಲ ಒಳಗಾಗ್ಬಿಟ್ರೆ ಸೊ ಹೇಗೆ ಅವರು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳ ಮೇಲೆ, ಅದರಲ್ಲೂ ಸೆಲ್ಫಿ ಹುಚ್ಚಿನ ಬಗ್ಗೆ ಹೇಗೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಹೇಳಿ? ಇವಾಗ ಈ ಡೇರ್ ಡೆವಿಲ್ ಸೆಲ್ಫಿ ಮಾಡಿಕೊಂಡು ಅನಾಹುತ ಆಗುತ್ತಲ್ಲ, ಅದನ್ನು ತಡೆಯೋದು ತುಂಬ ಕಷ್ಟ ಆಗ್ಬೋದು. ಯಾಕಂದರೆ ಅದು ಯಾವತ್ತೂ ಅವ್ರು ಮಾಡ್ತಾರೆ ಅಂತ ಹೇಳೋದು ಕಷ್ಟ. ಬಟ್ ಬೇರೆ ವಿಷಯ, ಇವಾಗ ಪದೇ ಪದೇ ಹಾಕೋದು ಅದೆಲ್ಲ ಎಷ್ಟೋ ಸತಿ ಏನಂದರೆ ರಿಲೇಟಿವ್ಸ್ ಎಲ್ಲ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಇರ್ತೀವಿ. ಸೊ ಜನರಲಿ ಯಾರಾದರೂ ರಿಲೇಟಿವ್ಸ್ ಕ್ಲೋಸ್ ಇರೋರು ಇರ್ತೀವಿ, ನಮ್ಗೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ. ಅಟ್ಲೀಸ್ಟ್ ಯಾವುದೇ ಒಂದು ಮೂಡ್ ಚೆನ್ನಾಗಿರೋ ಕೂರಿಸ್ಬಿಟ್ಟು ಮಾತಾಡಬೇಕು. ಕೆಲವೊಂದು ಸತಿ ಇದರಿಂದ ಏನು ಅನಾಹುತ ಆಗುತ್ತೆ ಯೋಚನೆ ಮಾಡಿದ್ಯಾ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟ. ಒಂದು ಹುಡುಗ 9th ಸ್ಟ್ಯಾಂಡರ್ಡ್ ಇರೋರು ಸಸ್ಪೆಂಡ್ ಆಗಿದ್ದ ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರಲ್ಲಿ. ದ ರೀಸನ್ ಅವ್ನು ಸಸ್ಪೆಂಡ್ ಆಗಿದ್ದೇನೆಂದರೆ, ಕ್ಲಾಸ್ ರೂಮ್ಗೆ ಫಸ್ಟ್ ಆಫ್ ಆಲ್ ಮೊಬೈಲ್ ತರಬಾರ್ದು ಅಂತ ರೂಲ್ ಇದೆ. ಅವ್ನು ತಂದಿದ್ದಾನೆ, ಸೆಲ್ಫಿ ತೆಗೆದುಬಿಟ್ಟು ಇಮಿಡಿಯೇಟಾಗಿ ಪೋಸ್ಟ್ ಮಾಡಿದ್ದಾನೆ. ಎಲ್ಲ ಟೈಮ್ ಲೈನ್ ಆಗತ್ತೆ, ಅದು ಇಟ್ ಈಸ್ ಆಲ್ ಲಾಕ್ಡ್. ಸೊ ಸಾಯಂಕಾಲ ಪ್ರಿನ್ಸಿಪಲ್ಗೆ ಇವ್ರ ಫ್ರೆಂಡು, ಈ ಹುಡುಗ ಪ್ರಿನ್ಸಿಪಲ್ಲು ಫೇಸ್ಬುಕ್ಕಲ್ಲಿ ಫ್ರೆಂಡ್. ಪ್ರಿನ್ಸಿಪಲ್ ಸುಮ್ಮನೆ ನೋಡ್ತಾ ಇದೇ ನಮ್ಮ ಕ್ಲಾಸಲ್ಲಿ ತೆಗೆದಿದ್ದಾರಲ್ಲ ಅಂತ ಟೈಮ್ ನೋಡಿದ್ರೆ ಸ್ಕೂಲ್ ಟೈಮಿಂಗ್ಸ್ ಕಿತ್ತಾಕಿದ್ರು ಅವನ್ನ ಅಷ್ಟೇ. ಸಿಂಪಲ್, ಎಸ್ ಬ್ರೋಕನ್ ರೂಲ್ಸ್ ಅಂತ. ಸಿ ಯಂಗ್ ಪೀಪಲ್ ಎಸ್ಪೆಷಲಿ ಟೆಕ್ನಾಲಜಿ ಯೂಸ್ ಮಾಡುವಾಗ ಯು ನೀಡ್ ಟು ನೋ 2 ಥಿಂಗ್ಸ್. ಒನ್, ಡಿಜಿಟಲ್ ಇಂಪ್ರಿಂಟ್ ಅಂತ ಕರಿತೀವಿ. ನೀವು ಏನೇನು ಮಾಡ್ತೀರಾ ಎಲ್ಲೋ ಒಂದು ಕಡೆ ಟಕ 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 ಅಂತ ಬರ್ತಾ ಇರುತ್ತೆ. ಏನಾದರೂ ಗಡಿಬಿಡಿ ಮಾಡಿದರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದನ್ನು ಈಸಿಯಾಗಿ ಕಂಡುಹಿಡಿಬೋದು. ಎರಡನೇದು, ಪ್ರೈವಸಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಬೆಸ್ಟ್ ಎಲ್ಲನೂ ಲಾಗೌಟ್ ಮಾಡಿಬಿಟ್ಟು ಆರಾಮಾಗಿರ್ರಿ.
ಗೊತ್ತಿತ್ತಂದರೆ ಡೀಲ್ ಮಾಡಿ, ಇಲ್ಲಾಂದರೆ ಇಟ್ ಇಸ್ ಫಸ್ಟ್ ಪ್ರೈವಸಿ ಪಾಲಿಸೀಸ್ನ ಓದೋದು ಕಲ್ತ್ಕೊಳ್ಳಿ, ಅದನ್ನು ಅರ್ಥ ಮಾಡ್ಕೋಬೇಕು. ಇದರ ಓಕೆ ನಾನು ಹಿಂಗೆ ಪಬ್ಲಿಕ್ ಇಟ್ಟರೆ ಏನಾಗ್ಬೋದು, ಪ್ರೈವೇಟ್ ಇಟ್ಟರೆ ಏನಾಗ್ಬೋದು ಅಂತ ಅದನ್ನು ಎರಡೂ ಗೊತ್ತಿಲ್ಲ ಅಂದರೆ ಸುಮ್ಮನೆ ಸ್ಮಾರ್ಟ್ಫೋನ್ ನಿಮಗಿಲ್ಲ, ಸುಮ್ಮನೆ ಅದನ್ನು ಬಿಸಾಕ್ಬಿಟ್ಟು ಮನೆಯಲ್ಲಿ ಇರಬೇಕು ಅಷ್ಟೇ. ಸೊ ಅದನ್ನು ಕರೆಕ್ಟಾಗಿ ಅರಿವು ಮಾಡ್ಕೊಂಡು ಮಕ್ಳಿಗೆ ನಾವು ತಿಳಿಸ್ಬೇಕು. ಮಕ್ಕಳಿಗೆ ಇದು ನೋಡು ಇದೆಲ್ಲ ಇದೆ, ಇದನ್ನು ಹಿಂಗೆ ಯೂಸ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ನಾವು ಫಸ್ಟಿಂದನೇ. ಯಾಕೆಂದರೆ ನಾವು ಏನು ಮಾಡ್ತೀವಿ, ನಿನ್ನ ಮೊಬೈಲ್ ಫೋನ್ ಕೊಡಲ್ಲ ಅಂತೀವಿ, ಅವರು ಯಾಕೆ ಕೊಡಲ್ಲ ಅಂತ ತಗೊಳಕ್ಕೆ ಹೋಗ್ತಾರೆ. ನಾವು ಕೊಡೋದನ್ನ ಕೊಟ್ಟು ಹಿಂಗೆ ತಗೊಂಡು ಬರಬೇಕು ಅಂತ ದಾರಿ ತೋರಿಸಿದ್ರೆ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಒಂದು ಹಂತದಲ್ಲಿ ಅಡಿಕ್ಟ್ ಆಗಿ ಹೋದವ್ರನ್ನ ಮತ್ತೆ ವಾಪಸ್ ತರೋದಕ್ಕೆ ಅಥವಾ ಸರಿ ಮಾಡೋದಕ್ಕೆ ಹೇಗೆ ಪ್ರಯತ್ನ ಮಾಡ್ಬೋದು? ಇಂಟರ್ನೆಟ್ ಅಡಿಕ್ಷನ್, ಪಾರ್ನ್ ಅಡಿಕ್ಷನ್, ಗೇಮಿಂಗ್ ಅಡಿಕ್ಷನ್ ಅಂತ ಸಾಕಷ್ಟು ಅಡಿಕ್ಷನ್ಸ್ ಆಗ್ತಾ ಇರುತ್ತೆ. ಇವೆಲ್ಲ ಬಿಹೇವಿಯರಲ್ ಅಡಿಕ್ಷನ್ ಅಲ್ಲಿ ಒಂದೊಂದು ಭಾಗ. ಸೊ ಅದಕ್ಕೆ ಟೆಕ್ನಾಲಜಿ ಮೊಬೈಲ್ ಫ್ರೀ ಟೈಮ್ ಸ್ಟಾರ್ಟ್ ಮಾಡಬೇಕು. 1 hour ಮೊಬೈಲ್ ನೋಡೋಂಗೆ ಇಲ್ಲ, ಆ ಥರ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಬರಬೇಕಾಗತ್ತೆ. ಕೆಲವೊಂದು ಸತಿ ಅವ್ರಿಗೆ ಆ್ಯಕ್ಸೆಸ್ ಕೊಡದೆ ಆ ಥರ ಬೇರೆ ಬೇರೆ ಅವ್ರು ಒಬ್ಬೊಬ್ರದ್ದು ಬಿಹೇವಿಯರ್ಸ್ ಹೆಂಗಿರುತ್ತೆ ಆ ಥರ ನೋಡಿಕೊಂಡು ಕಂಪಲ್ಸರಿ ಲಾಗೌಟ್ ಮಾಡಿಸೋದು, ಆ ಥರ ಎಲ್ಲ ಕೆಲವೊಂದು ಸತಿ ಮಾಡ್ತಾ ಬಂದರೆ ಇಂಪ್ರೂವ್ಮೆಂಟ್ ಆಗೇ ಆಗ್ತಾರೆ. ಬಟ್ ನಮ್ಮ ಹತ್ರ ಬರೋ ಹೊತ್ತಿಗೆ ಡ್ಯಾಮೇಜ್ ಆಲ್ರೆಡಿ ಆಗಿರುತ್ತೆ. ಅನ್ಫಾರ್ಚುನೇಟ್ಲಿ ಅದೇ ಪ್ರಾಬ್ಲಮ್ ಇರೋದು. ಯಾಕಂದರೆ ನಮ್ಮ ಹತ್ರ ಬರೋ ಮುಂಚೆ ಆಗಿರೋ ಡ್ಯಾಮೇಜ್ನ ನಾವು ಸರಿ ಮಾಡೋಕ್ಕಾಗಲ್ಲ. ಸ್ನೇಹ ಅವರೇ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ ಕೊನೆಯದಾಗಿ. ಸೊ ಈ ಥರ ಅಡಿಕ್ಷನ್ಸ್ ಎಲ್ಲ ಫಸ್ಟ್ ನಾವು ಕಾನ್ಷಿಯಸ್ ಆಗಬೇಕು. ಬೇರೆಯವರೆಲ್ಲ ನಮಗೆ ಬೈತಾ ಇರೋ ಟೈಮಲ್ಲಿ ಸೊ ನಾವು ಅವಾಗ ಯೋಚನೆ ಮಾಡಬೇಕು, ಓಕೆ ನನಗೇನೋ ಆಗ್ತದೆ, ಸೊ ಸೆಲ್ಫಿಯಿಂದ ನನಗೇನೋ ಕ್ರಿಯೇಟ್ ಆಗ್ತದೆ, ಇಲ್ಲಿ ನನ್ನ ಫೋನ್ ಯೂಸ್ ಮಾಡೋದು ಜಾಸ್ತಿ ಆಗಿದೆ. ಸೊ ನಾವು ಸೆಲ್ಫ್ ಕಂಟ್ರೋಲ್ ಮಾಡಬೇಕು ಫಸ್ಟು. ಆಮೇಲೆ ನಾವು ಇದು ತುಂಬ ಎಕ್ಸ್ಟ್ರೀಮ್ಗೆ ಹೋದರೆ ಡಾಕ್ಟರ್, ಸೈಕಿಯಾಟ್ರಿಸ್ಟ್ ಅಥವಾ ಹೋಗಬೇಕು. ಸೊ ಅದ್ರ ಬದಲು ನಾವೇ ಫಸ್ಟು ಸ್ವಲ್ಪ ಕಾನ್ಷಿಯಸ್ ಹಾಕ್ಕೊಂಡು ಹೇಳ್ಕೊಳ್ಬೇಕು, ನಮಗೆ ನಾವೇ ಒಂದು ರೆಸಲ್ಯೂಷನ್ ತರ ಮಾಡ್ಕೊಳ್ಬೇಕು, ಒಂದು ಕಮಿಟ್ಮೆಂಟ್ ಇರ್ಬೇಕು ಅದರಲ್ಲಿ. ಸೊ ನಾನು ಇವತ್ತಿಷ್ಟು ಯೂಸ್ ಮಾಡಲ್ಲ, ಕ್ಲಾಸಲ್ಲಿ ನಾನು ಓಪನ್ ಮಾಡಲ್ಲ ಫೋನ್ನ, ಆ ಥರದ್ದು ಏನಾದರೂ ಒಂದು ರೆಸಲ್ಯೂಷನ್ ಬೌಂಡ್ರಿ ಮಾಡ್ಕೊಳ್ಬೇಕು. ಸೊ ಭಾಗ್ಯಶ್ವರ, ಈಗ ಟೂರಿಸ್ಟ್ಗಳು ಜೊತೆಗೆ ಬೇರೆ ಬೇರೆ ಕಡೆ ಟ್ರೆಕ್ಕಿಂಗ್ ಹೋಗೋರಿಗೆಲ್ಲ ಈ ಸೆಲ್ಫಿ ವಿಚಾರವಾಗಿ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತೀರಾ ಅಂತ ಹೇಳಿ? ಪ್ರವಾಸಕ್ಕೆ ಹೋಗೋದೇ ಎಂಜಾಯ್ ಮಾಡೋಕ್ಕೆ. ಸೊ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ತಮ್ಮ ಹತ್ರ ಇಟ್ಕೊಂಡ್ಬಿಟ್ರೆ ಎಂಜಾಯ್ ಮಾಡ್ಬೋದು. ಅದರಷ್ಟು ಎಂಜಾಯ್ ಎಲ್ಲೂ ಸಿಗಲ್ಲ. ಸೊ ಸೆಲ್ಫಿ ತಗೊಳೋದು ಬಿಡಿ, ಎಂಜಾಯ್ ಮಾಡಿ. ಸ್ಟಿಲ್ ಕ್ಯಾಮೆರಾ ಯೂಸ್ ಮಾಡೋದೇ ಬೆಟರ್. ಓಕೆ, ಥ್ಯಾಂಕ್ ಯು. ಸೊ ಇದು ಸೆಲ್ಫಿ ಅನ್ನುವಂಥದ್ದು ದಿನಕ್ಕೊಂದೋ ಎರಡೋ ಓಕೆ, ಆದ್ರೆ ಅದನ್ನೇ ಗೀಳಾಗಿ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾನಸಿಕ ಕಾಯಿಲೆಗಳಿಗೂ ಕೂಡ ತುತ್ತಾಗಬೇಕಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ರೀತಿಯಾದಂಥ ಚಾನ್ಸಸ್ ಕೂಡ ಇರುತ್ತೆ. ಆ ನಂತರದಲ್ಲಿ ಸಫರ್ ಪಡೋಕ್ಕಿಂತ ತಮಗೆ ತಾವೊಂದು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕೊಂಡು ಈ ಸೆಲ್ಫಿ ಗೀಳಿಂದ ಈ ಸಂದರ್ಭದಲ್ಲೇ ಹೊರಬರೋದು ಬಹಳ ಉತ್ತಮ ಅನ್ನುವಂಥದ್ದು ನಮ್ಮ ಜೊತೆ ಇದ್ದಂತಹ ಎಕ್ಸ್ಪರ್ಟ್ಸ್ಗಳು ಹೇಳಿದಂತಹ ಒಂದು ಸಲಹೆ ಕೂಡ ಆಗಿತ್ತು, ನೀಡಿದಂತಹ ಒಂದು ಸಲಹೆ ಕೂಡ ಆಗಿತ್ತು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.